The entire film is done by a group of friends. ಯಾವಾಗಪ್ಪ ಮುಗಿಯುತ್ತೆ ಗಜಕೇಸರಿ ಅಂತ ಅಂದರೆ ಆ ಥರದ ಕೆಲಸ ತಗೋತಿ ಸಿನಿಮಾ. ಈ ಪೀರಿಯೋಡಿಕ್ ಥಾಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು, ತರುಣ್ ಮತ್ತು ನಮ್ಮ ರಾಂಬೋ ಡೈರೆಕ್ಟರ್ ಪದ್ಮನಾಭ ಎಲ್ಲ ಕೂತ್ಕೊಂಡು ಒಂದು ಕಾಫಿ ಡೇನಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲಿಂದ ಒಂದು ಐಡಿಯಾ ಬಂತು. ಅದನ್ನು ತುಂಬ ತಮಾಷೆಗೆ ತೊಗೊಂಡ್ವಿ ಫಸ್ಟು. ಆಮೇಲೆ ಹಂಗೆ ಅದನ್ನು ಸೀರಿಯಸ್ ಆಗಿ ಡೆವಲಪ್ ಮಾಡ್ತಾ ಹೋದ್ವಿ. ಡೆವಲಪ್ ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಗಿ. ಒಂದಿನ ಅಂದರೆ ನಾನು, ಕೃಷ್ಣ, ಚಂದ್ರು ಎಲ್ಲ ಮಲ್ಲೇಶ್ವರಮಲ್ಲಿ ಕಾಫಿ ಕುಡಿತಾ ಇರ್ಬೇಕಾದ್ರೆ ಜನರಲ್ ಡಿಸ್ಕಷನಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಮಾಡಿಬಿಡು, ನೀವಿಬ್ಬರು ಮಾಡಿಬಿಡಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಕಾಫಿ ಕುಡ್ಕೊಂಡು ಮನೆಗೆ ಬಂದರೆ ನೈಟ್ ಒಂದು 8:30, 9 o'clock ಫೋನ್ ಮಾಡಿದೆ, ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ. ಒಂದೇ ದಿನ ಮಧ್ಯಾಹ್ನ ಸಾಯಂಕಾಲ ಮಾತಾಡಿದ್ದೀವಿ, ನೈಟ್ ಫೋನ್ ಮಾಡಿ ಏನು ಅದು ಅವ್ರು ಫೋನ್ ಮಾಡಿಲ್ಲ, ಕೃಷ್ಣ ಫೋನ್ ಮಾಡಿಲ್ಲ, ಯೋಗರಾಜ್ ಸರ್ ಫೋನ್ ಮಾಡಿಬಿಟ್ಟು ನೋಡಪ್ಪ ಹಿಂಗೆ ಡೈರೆಕ್ಷನ್ ಮಾಡ್ತಾ ಇದ್ದಾನೆ, ನೀವು ಇಬ್ಬರು ಸೇರಿಬಿಟ್ಟು ಏನೋ ಮಾಡಿಬಿಡಿ ಅಂತ ಹೇಳಿದ್ರು. ಏನು ಸರ್ ಈಗ ತಾನೇ ಮಾತಾಡ್ಕೊಂಡು ಬಂದಿದ್ದೆ, ಅಷ್ಟು ಬೇಗ ಹಿಂಗಾಯ್ತು? ಹ್ಞೂ ಕಣೋ, ಹಿಂಗೆಲ್ಲ ಆಗ್ಬಿಡತ್ತೆ, ನೀನೇನು ಮಾಡ್ತೀಯ ಗೊತ್ತಿಲ್ಲ, ಇಬ್ಬರು ಸೇರ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಫಸ್ಟ್ ಮೈಂಡಿಗೆ ಬಂದಿದ್ದು ಕೇಳಿದ ತಕ್ಷಣ ಹ್ಯೂಜ್ ಅಂತ ಅನ್ನಿಸ್ತು. ಇದು ಬೇಕಾ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಯಾಕಂದರೆ ಬಜೆಟ್ ವೈಸ್ ಆಗಬಹುದು, ಎಲ್ಲ ರೀತಿಯೂ ದೊಡ್ಡದು, ಟೈಮ್ ಕನ್ಸ್ಯೂಮಿಂಗ್ ಅನ್ನೋದು ಗೊತ್ತಿತ್ತು ನನಗೆ, ಆ್ಯಂಡ್ ತುಂಬ ಎಫರ್ಟ್ ಎಲ್ಲ ಒಂದು ಕಡೆ ನನಗೆ ಅನ್ನಿಸ್ತು ಈ ಥರದ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಕಿಟ್ಟಪ್ಪನ ಕನಸದು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಬೇಕು ಅಂದಾಗ ಒಂದು ಯಾವುದೋ ಒಂದು ಸಣ್ಣ ಸಬ್ಜೆಕ್ಟು ಯೋಚಿಸ್ಬೋದಿತ್ತು, ಬಟ್ ಆ ಮನುಷ್ಯ ಯೋಚಿಸಿರದೆ ದೊಡ್ಡ ಮಟ್ಟದಲ್ಲಿತ್ತು. ಸೊ ಎಲ್ಲ ಮಾಡೋಣ, ಓಕೆ ಇದು ಎಲ್ಲ ಕೂಡ ಬಂದಿದೆ ಆ್ಯಂಡ್ ರೈಟ್ ಟೈಮ್ ಇದು ಮಾಡೋದಕ್ಕೆ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೀರಾ ಅಂತ. ಸೊ ಅವಳು ಕಾಡ್ನಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾಳೆ ಪಕ್ಷಿಗಳ ಬಗ್ಗೆ ಆ್ಯಂಡ್ ಪಕ್ಷಿಗಳು ಮಾಡೋ ಸೌಂಡ್ ಬಗ್ಗೆ. ಅವಳಿಗೆ ಎನ್ವೈರನ್ಮೆಂಟ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಜನಗಳಂದರೆ ತುಂಬ ಇಷ್ಟ, ಪ್ರಾಣಿಗಳಂದರೆ ತುಂಬ ಇಷ್ಟ. ಫಾರೆಸ್ಟಲ್ಲಿ ಇರ್ತಾಳೆ, ಟ್ರೈಬ್ಸಲ್ಲಿ ಇರ್ತಾಳೆ, ಬರ್ಡ್ಸ್ ರಿಸರ್ಚ್ ಮಾಡೋದು ಒಂದು ಕನ್ಸರ್ನ್, ಒಂದು ಎನ್ವೈರನ್ಮೆಂಟಲಿಸ್ಟು, ಆ ಥರ ಓದಿದಲ್ಲೇ ತುಂಬ ಮನೆ ಕಡೆ ರಿಚ್ಚು, ಆ ಥರದ್ದು ಒಂದು ಕ್ಯಾರೆಕ್ಟರ್. ಅಂದರೆ ಶಿ ಡಸಂಟ್ ವಾಂಟ್ ಮನಿ, ಇಲ್ಲಿ ಪ್ಲೆಜರ್ಸ್ಗಳು ಇಷ್ಟ ಅಲ್ಲ, ಒಂದು ನೇಚರು, ಅದೇನೋ ಸ್ಟಡಿ ಮಾಡೋದು, ಅಬ್ಸರ್ವ್ ಮಾಡೋದು, ಅದರಲ್ಲೇ ಖುಷಿ ಬೀಳುವಂಥ ಒಂದು ಕ್ಯಾರೆಕ್ಟರ್. ಟಗರ್ಪುಟ್ಟಿ ಆಗಲ್ವಾ? ಯಾರು ಹೇಳ್ತಿದ್ದೀರಾ? ಕೇಳ್ದೆ ರೂಮಿಗೆ ನುಗ್ಬಿಟ್ಟು ಗಂಡಸ್ರಿಗೂ ಶೀಲ ಇರುತ್ತೆ, ನಮ್ಮೇಲೂ ರೇಪ್ಗಳಾಗಿವೆ, ಬೆಳಕಿಗೆ ಬಂದಿಲ್ಲ ಅಷ್ಟೇ. ನನ್ನ ರೂಮ್ ನಾನು ಏನ್ರಿ ಮಾಡ್ತಿದ್ರಿ? ಯಾರ ರೂಮು? ನನ್ನ ರೂಮ್ ರೀ. ತುಂಬ ಆರಾಮಾಗಿ ಜೀವನ ನಡೆಸ್ತಿರೋಂಥ ಒಬ್ಬ ಹುಡುಗ. ಅವನು ತುಂಬ ಪ್ರಾಕ್ಟಿಕಲ್, ತುಂಬ ಛತ್ರಿ ಅನ್ನೋ ಥರ ತಿಳ್ಕೊಂಡಿರೋ ಹುಡುಗ, ಬಟ್ ಮುಗ್ಧತೆ ಇರೋವಂಥ ಒಂದು ಪಾತ್ರ. ಅವನ ಪ್ರಕಾರ ನಾನು ಹುಷಾರಾಗಿರ್ಬೇಕಪ್ಪ, ನಾನು ಸಖತ್ ಹುಷಾರಿದ್ದೀನಿ ಲೈಫಲ್ಲಿ ಅನ್ನೋ ಥರ ಫೀಲಿಂಗಲ್ಲಿರೋ ಹುಡುಗ. ಬಟ್ ಆದರೆ ಅವನಷ್ಟು ಹುಷಾರು ಇರಲ್ಲ, ಅಷ್ಟು ಅವನು ಅಂದ್ಕೊಂಡಷ್ಟು ಛತ್ರಿನೂ ಅವನಾಗಿರಲ್ಲ, ಅವನು ಅಷ್ಟು ಪ್ರಾಕ್ಟಿಕಲು ಅಲ್ಲ. ಒಳ್ಳೆತನ ಇರುವಂಥ, ಒಳ್ಳೆ ಹ್ಯೂಮನ್ ಅನ್ನಿಸ್ಕೊಳ್ಳೋ ಒಳ್ಳೆ ಕ್ವಾಲಿಟಿ ಇರುವಂಥ ಒಬ್ಬ ವ್ಯಕ್ತಿ. ಮನೆಯಲ್ಲಿ ಅಪ್ಪ, ಸ್ಕೂಲಲ್ಲಿ ಮೆಸ್ಟ್ರು, ಆ ಕಡೆ ತಮ್ಮ ಈ ಕಡೆ ಅಮ್ಮ, ಬಾರಲ್ಲಿ ಫ್ರೆಂಡು, ರೋಡಲ್ಲಿ ಹುಡುಗಿ, ಹೋಲ್ಸೇಲ್ ಆಗಿ ಯುಗಿತಾ ಅವರೇ ಕ್ಯಾಕರಿಸಿ, ವಯಸ್ಸಲ್ಲೇನೋ ಮಿಸ್ಟೇಕ್ ಆಯ್ತು ಸ್ವೀಕರಿಸಿ. ಯಾವುದೇ ಒಂದು ಮನುಷ್ಯ ಆದರೂ ಏನಾಗಬೇಕು ಅನ್ನೋದು ಮೊದಲೇ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇನ್ ದ ಜರ್ನಿ ಒಂದು ರಿಯಲೈಸೇಷನ್ ಆಗುತ್ತೆ, ನಾವು ಇದಕ್ಕೋಸ್ಕರ ನಾವು ಇದೆಲ್ಲ ಆಗಿದ್ದು ಅಂತ. ಸೊ ಸಿನಿಮಾನು ಅಷ್ಟೇ, ಅವನ ಲೈಫ್ನ ಪರ್ಪಸ್ ಡಿಫೈನ್ ಮಾಡ್ಕೊಳ್ಳೋದು ಅವನ ಜರ್ನಿನಲ್ಲಿ. ಯಶ್ವರ್ ಬರ್ತಿದ್ದಂಗೆನೆ ನಮ್ಗಿನ್ನ ಒಂದು ಕರೆಕ್ಟ್ ಪಿಕ್ಚರ್ ಸಿಕ್ಬಿಡ್ತು. ಓಹೋ, ಇದು ನಮ್ಮ ಮಾಡೆಲ್, ಇವ್ರು ನಮ್ಮ ಮಾಡೆಲ್ ಇದ್ದಂಗೆ, ಇವ್ರಿಗೆ ಹೆಂಗ್ ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದು ಕುತ್ಕೊಂಡ್ಬಿಟ್ವಿ. ಅದೊಂದು ಸ್ವಲ್ಪ ಶೂಟಿಂಗ್ ಡಿಲೇ ಆಗ್ತಿದ್ದಂಗೆ ನಮ್ಗೆ ಇನ್ನೂ ಚೆನ್ನಾಗಿ ಆಗ್ತಾ ಹೋಯ್ತು ಸ್ಕ್ರಿಪ್ಟಿಂಗ್ ಟೈಮ್. ಕಿಟ್ಟಪ್ಪ ಬೇಸಿಕಲಿ ಒಂಚೂರು ಟ್ಯೂನ್ ಮಾಡೋಣ, ಇನ್ನೊಂಚೂರು ಏನೋ ಮಾಡೋಣ, ಇಲ್ಲೇ ಕಟ್ ಮಾಡ್ಬಿಡೋಣ, ಎಕ್ಸ್ಟ್ರಾ ಇರೋದು ಟೇಬಲ್ ತಗೊಂಡು ಹೋಗೋದು ಬೇಡ, ಶೂಟ್ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್. ಬೇಸಿಕಲಿ ಅವರಿಗೆ ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತು. ಹಂಗೆ ಟ್ಯೂನ್ ಮಾಡ್ತಾ ಒಂದು ಬಾಂಡ್ ಸ್ಕ್ರಿಪ್ಟ್ ಮಾಡಿದ್ವಿ. ಅಂಡ್ ದಟ್ ಈಸ್ ಗಜಕೇಸರಿ ಟುಡೇ. ಯಾರೋ ನೀನು?
ನಾನು ನನ್ನ ಬಗ್ಗೆ ಲಾಸ್ಟ್ ಮಾತಾಡಿದ್ದು 7th ಸ್ಟ್ಯಾಂಡರ್ಡ್. ಗುಡ್ ಮಾರ್ನಿಂಗ್ ಟೀಚರ್, ಮೈ ನೇಮ್ ಇಸ್ ಕೃಷ್ಣ, ಐ ಆಮ್ ಫ್ರಮ್ ಮೈಸೂರು ಅಂತ. ಅದಾದ್ಮೇಲೆ ಬರೀ ಜನಗಳೇ ನನ್ನ ಬಗ್ಗೆ ಮಾತಾಡಿರೋದು, ಪಾಸಿಟಿವ್ ನೆಗೆಟಿವ್ ತಲೆ ಕೆಡಿಸ್ಕೊಂಡು. ಆ್ಯಂಡ್ ಅವ್ರ ಟೀಮ್ ತುಂಬ ಚೆನ್ನಾಗಿತ್ತು, ಗಿಟ್ಟಪ್ಪ ಅವರ ಟೀಮ್ ಎಲ್ಲರೂ. ಆ್ಯಂಡ್ ಅವರ ಆಫೀಸಲ್ಲಿ ನಾವು ಹೋದಾಗಲೇ ನಿಮಗೆ ತುಂಬ ಬೇರೆ ಕಡೆಗಿಂತ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಅಥೆಂಟಿಕ್ಕಾಗಿ ಎಲ್ಲ ರಿಸರ್ಚ್ಗಳು ನಡೀತಾ ಇತ್ತು. ನಿಮಗೆ ಪ್ರತಿಯೊಂದಕ್ಕೂ ಅವ್ರ ನೆಟ್ಟಲ್ಲಿ ಎಲ್ಲ ನನಗೆ ರೆಫರೆನ್ಸ್ಗಳು ತೋರಿಸ್ತಾ ಇದ್ರು. ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗಲೂ ಅಷ್ಟೇ ಗಿಟ್ಟಪ್ಪ ಒಂದು ರಫ್ ವಿಜುವಲ್ ಯಾವ ಪ್ಯಾಟರ್ನ್ಗೆ ಇರುತ್ತೆ ಅಂತ ಒಂದು ರಫ್ ಇದು ಮಾಡಿಟ್ಟಿದ್ರು. ಅಂದರೆ ಈ ಟೋನಲ್ಲಿ ಇರುತ್ತೆ, ಈ ಥರ ಇರುತ್ತೆ, ಲುಕ್ ಈ ಥರ ಬರಬೇಕಾಗುತ್ತೆ, ನನಗೆ ಅಲ್ಲಲ್ಲಿದ್ದೆಲ್ಲ ಒಂದು ಸಿನಿಮಾಲಿ ಬರೋ ಟೋನ್ ಬಗ್ಗೆನೂ ಅವರು ರಿಸರ್ಚ್ ಮಾಡಿಟ್ಟಿದ್ರು. ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಒಂದು ಡಿಫ್ರೆನ್ಸ್ ಏನು, ಪೀರಿಯಡ್ ಎಲಿಮೆಂಟ್ ಅಂದಾಗ ಏನೇನು ಮಾಡ್ಬೋದು, ಟ್ರೈಬ್ ಬಂದಾಗ ಏನು ಮಾಡ್ಬೋದು. ಅವ್ರು ಕೂದಲುಗಳು ಜಾಸ್ತಿ ಇಟ್ಕೊಂಡಿರ್ತಾರೆ, ದಾಡಿ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತಾರೆ, ತುಂಬ ರಫ್ ಆಗಿರ್ತಾರೆ, ತುಂಬ ಲೀನ್ ಮಸ್ಕ್ಯುಲರ್ ಆಗಿರ್ತಾರೆ. ಅಂದರೆ ತುಂಬ ಹೆವಿ ಬಾಡಿ ಬಿಲ್ಡ್ ಥರ ಇರಲ್ಲ, ಲೀನ್ ಆಗಿರ್ತಾರೆ, ಬಟ್ ಫಿಟ್ ಅನಿಸ್ತಾರೆ. ಸೊ ಆ ಥರದ್ದೆಲ್ಲ ಆಸ್ಪೆಕ್ಟ್ಸ್ಗಳನ್ನ ಡ್ರಾಫ್ಟ್ ಮಾಡ್ತಾ ಹೋದ್ವಿ. ಹೇರ್ ಎಕ್ಸ್ಟೆನ್ಷನ್ ಅನ್ನೋದು ಎಕ್ಸಾಕ್ಟಾಗಿ ನಮಗೂ ಗೊತ್ತಿರಲಿಲ್ಲ, ಏರ್ಗೆ ಏನು ಮಾಡಬೇಕು ಅಂತ. ವಿಗ್ ಅಂತೂ ಬೇಡ ಅಂತ ಇದ್ವಿ. ಸೊ ಬೇರೆ ಏನೇನು ಮಾಡ್ಬೋದು ಅಂತ ಹೋದಾಗ ಆ ಪ್ರೋಸೆಸ್ ಹುಡುಕ್ತಾ ಹೋದಾಗ ಡಾನು, ಬದ್ರಿನಾಥ್, ಅನ್ನಿಯನ್ನು ಎಷ್ಟೊಂದು ಸಿನಿಮಾಗಳು ಮಾಡಿದ್ರು ಅಂತ ಗೊತ್ತಾಯ್ತು. ಏನೇನು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಸಾಕಷ್ಟು ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿದೆ. ಬಾಂಬೆನಲ್ಲಿ, ಚೆನ್ನೈನಲ್ಲಿ ಎಲ್ಲ ಕಡೆ ಕಾಲ್ ಮಾಡಿದಾಗ ಬಾಂಬೆನಲ್ಲಿ ಮತ್ತು ಹೈದರಾಬಾದಲ್ಲಿ ಇಬ್ಬರು ನಂಬರ್ ಸಿಕ್ಕಿದೆ. ಸೊ ಹೈದರಾಬಾದ್ ಒಂದು ಜೊತೆ ಮಾತಾಡಿದಾಗ ಐ ವಾಸ್ ವೆರಿ ಈಸಿ ಟು ಇಂಟ್ರಾಕ್ಟ್. ಅಲೆಕ್ಸ್ ಅಂತ ಮಾಡಿದ ಆರ್ಟಿಸ್ಟ್ ಹೇರ್ ಎಕ್ಸ್ಟೆನ್ಷನ್ ಅಂತ ಒಂದು ಹೊಸ ಟೆಕ್ನಾಲಜಿ ಅದನ್ನು ಯೂಸ್ ಮಾಡ್ತೀವಿ ನಮ್ಮ ಕನ್ನಡಕ್ಕೆ. ತುಂಬ ಕಾಸ್ಟ್ಲಿ ಆಗುತ್ತೆ ಅದು, ಬಜೆಟ್ ಎಲ್ಲ. ಥ್ಯಾಂಕ್ಸ್ ಟು ಜಯಣ್ಣ, ಆ ಬಜೆಟ್ ಇದನ್ನೆಲ್ಲ ಕೊಟ್ಟು ನಾವು ಒಂದು ಸಲ 2 ಸಲ ಮಾಡಿದ್ರೆ ಕಡಿಮೆ ಆಗಿರ್ತಿತ್ತು, ಬಟ್ ನಾವು 4-5 ಸಲ ಮಾಡಬೇಕಾಯ್ತು ಅದನ್ನು. ಆ್ಯಂಡ್ ಅದೇ ಒಂದು ಪ್ರಾಸೆಸ್. ನಿಮಗೆ ಕೂದಲು ಒಂದೊಂದು ಸ್ಟ್ಯಾಂಡ್ನ ಹಿಡಿದು ತೆಗೆದು ಅವ್ರು ಹಾಕಬೇಕು. ನೋಡೋಕೆ ತುಂಬ ಸುಲಭವಾಗಿರುತ್ತೆ ಅದು. ಓಕೆ ಏನೋ ಹಿಂಗಿಡ್ತಾರೆ, ಬಟ್ ಕೂರೋದಿದೆಯಲ್ಲ, ಸುಮ್ಮನೆ ಕೂರಬೇಕು, ಅದಕ್ಕಿಂತ ದೊಡ್ಡ ಕಷ್ಟವಾದ ಕೆಲಸ ಇನ್ನೊಂದಿಲ್ಲ ಮನುಷ್ಯನಿಗೆ. ನನಗೆ ಹೆಂಗಂದ್ರೆ ಹಿಂಗೆ ಕೂತ್ರೆ 2 ಅವರ್ ಹೀಗೆ ಕೂತಿರ್ಬೇಕು ಮಿನಿಮಮ್. ಒಂದು ಸಣ್ಣ ಪೋರ್ಷನ್ ಈ ಕಡೆ ಮಾಡೋಕೆ ಒಂದು 2 hours ಆಗುತ್ತೆ, ಮತ್ತು ಹೀಗೆ ಕೂತ್ರೆ ಒಂದು 2 hours ಹಾಗೆ ಕೂತಿರ್ಬೇಕು, ಇನ್ನೊಂದು ಹಿಂಗೆ 2 hours ಹೀಗೆ. ಸೊ ಆಲ್ಮೋಸ್ಟ್ 1 whole ಡೇ ನೀವು ಕೂರಬೇಕಾಗಿತ್ತು. ಆಲ್ ಆಫ್ ಎ ಸಡನ್ ಒಂದೇ ದಿನ ನಿಮ್ಮ ತಲೆ ಮೇಲೆ ಇಷ್ಟುದ ಕೂದಲು ಬಂದುಬಿಟ್ರೆ ಅದು ಎಷ್ಟು ಭಾರ ಇರುತ್ತೆ, ಅದನ್ನು ಮೇಂಟೈನ್ ಮಾಡೋದು ಹೇಗೆ, ತುಂಬ ಕಷ್ಟ ಆಯಿತು. ಅದೇ ಒಂದು ಕಲಿತಾ ಹೋದೆ ನಾನು. ಅದಾದಮೇಲೆ ನನಗೆ ಆ್ಯಕ್ಚುಲಿ ಅದಾದಮೇಲೆ ಹೆಣ್ಮಕ್ಳ ಬಗ್ಗೆ ಇನ್ನೂ ಇದ್ದಿದ್ದ ರೆಸ್ಪೆಕ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಇರುತ್ತೆ ಪಾಪ ಅವ್ರಿಗೆಲ್ಲ ಕಷ್ಟಪಟ್ಟು ಒಂದು ಜುಟ್ಟು ಹಾಕೊಂಡು ಮೇಂಟೈನ್ ಮಾಡಿದ್ರೆ ನನಗೆ ಭಾಳ ಕಷ್ಟ ಆಗ್ತಿದೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಎಲ್ಲ ಆಗಿ ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ಹೇರ್ ಕಟ್ ಮಾಡಿ ಒಂದ್ಸಲ ನೋಡಿದಾಗ ಆ ಜಾಯಿಂಟ್ಸ್ಗಳೆಲ್ಲ ಹೆಂಗಿರುತ್ತೆ, ಲೆಫ್ಟ್ ಪ್ರೊಫೈಲ್ ಹೇಗಿರುತ್ತೆ, ಲೈಟ್ ಪ್ರೊಫೈಲ್ ಹೇಗಿರುತ್ತೆ, ಆಮೇಲೆ ಫ್ರಂಟಲ್ ಆ್ಯಂಗಲ್ಸ್ಗಳು ಇದೆ, ಹೇರ್ ಉದ್ದ ಬಿಡ್ಬೋದಾ, ಇನ್ನೂ ಶಾರ್ಟ್ ಮಾಡ್ಬೋದಾ, ಈ ಥರದ್ದೊಂದು ಪಾಸಿಬಿಲಿಟೀಸ್ ಚೆಕ್ ಮಾಡಿದ್ವಿ. ಫೋಟೋ ತೆಗೆದ್ವಿ, ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡ್ವಿ. ಸೊ ಹಿಂಗೆ ಕಾಣಿಸ್ತಾರೆ ಅಂತ ನೋಡಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಕಾಸ್ಟ್ಯೂಮು, ಅಟೈರು, ವರ್ಕೌಟ್ಸ್ ಶುರು ಆಯಿತು ಪ್ಯಾರಲಲ್ಲಿ ಇರೋದು. 1 ವರ್ಷ ಆಲ್ಮೋಸ್ಟ್ ಊಟ ಬಿಟ್ಟು ವರ್ಕೌಟ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಇವಾಗ ಅವ್ರು ಕೇಳಿದ್ರು ಹೇಳ್ತಾರೆ ಅನ್ಕೊಳ್ತೀನಿ, ಬಿಕಾಸ್ ಯಾವ ಸಿನಿಮಾಗೂ ಇಷ್ಟು ಕಷ್ಟಪಟ್ಟಿರಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅನ್ನ ಬಿಟ್ಟು ನೀರಿನಲ್ಲಿ ಚಪಾತಿ ಹಚ್ಕೊಂಡ್ತಿರೋದು, ಬೇರೆಯವ್ರು ಎಲ್ಲರೂ ಕಲರ್ಫುಲ್ ಆಗಿರೋ ಚಿಕನ್ನು ಅದು ಇದು ತಿಂತಾ ಇರ್ತಾರೆ. ಇವ್ರಿಗೆ ಮಾತ್ರ ಬರೀ ಸಾಲ್ಟು ಚೂರೇ ಚೂರು, ಅದು ಹಳತೆ ಮೇಲೆ ಪೆಪ್ಪರು ಸಾಲ್ಟ್ ಹಾಕೊಂಡು ಚಿಕನ್ನ ಬೇಯಿಸಿ ಕೊಟ್ಟಿರ್ತಾರೆ. ತುಂಬ ಕಷ್ಟ. ಅದನ್ನ ಅಟ್ಲೀಸ್ಟ್ ಅವರು 6 to 7 months ಆ ಥರದೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 1 year ಮಾಡಿದ್ವಿ ನಾವು. ಬಟ್ ನನಗೆ ಬೇಸಿಕಲಿ ಜಿಮ್ ಮಾಡೋದೆಲ್ಲ ಇಷ್ಟ ಇಲ್ಲ. ತುಂಬ ಆರಾಮಾಗಿ ನ್ಯಾಚುರಲ್ ಆಗಿ ಇರಬೇಕು ಅನ್ನೋ ಥರದ ಕ್ಯಾರೆಕ್ಟರ್ ನಾನು. ಎಂಟು ಆಯ್ತು, 9 ಬಿಡ್ಬೇಡಿ, 9 ಮಾಡ್ತೀರ, ಗಟ್ಟಿ ಇಟ್ಕೊಳ್ಳಿ. 10 11 12 12 ಈ ಒಂದು ಪಾತ್ರ ಹೇಳಿದಾಗಲೇ ನನಗೆ ಆ ಥರದ್ದು ಇಮ್ಯಾಜಿನೇಷನ್ ಬಂತು. ಅಂದರೆ ಹೀಗಿರಬೇಕು, ಗಜಕೇಸರಿ ಅಂತ ನಾನು ನಿಂತರೆ
ಕಾಣಿಸ್ಬೇಕು, ಇಲ್ಲ ಅಂದರೆ ಮಾಡೋ ಪ್ರಯೋಜನ ಇಲ್ಲ. ಥ್ಯಾಂಕ್ಸ್ ಟು ಪಾನಿಪುರಿ ಕಿಟ್ಟಿ, ನಮ್ಮ ಕೋಚ್ ಇದ್ದಾರೆ. ಅವರು ಟ್ರೈನ್ ಮಾಡಿದ್ರು, ತುಂಬ ಲೀನಾಗಿ ಮಸ್ಕ್ಯುಲರ್ ಆಗಿ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಮಾಡ್ತೀವಿ ಅಂತ ಫಿಕ್ಸ್ ಆದಮೇಲೆ ಶುರು ಆದ್ವಿ ಒಂದು ವಿಷನ್ ಇಟ್ಕೊಂಡು. ಸೊ ನನಗೆ ಹೇಗಿರ್ತಿತ್ತು ಅಂದರೆ, ಬೆಳಗ್ಗೆ ನನ್ನ ಲೈಫ್ ಸ್ಟೈಲೇ ಇದೆ, ಬೆಳಗ್ಗೆ 5 ಗಂಟೆಗೆ ಹೇಳೋದು, ರಾತ್ರಿ ಆಲ್ಮೋಸ್ಟ್ 11-12 ಗಂಟೆಗೆ ಮಲಗೋದು. 11 ಗಂಟೆ ಅಂತ ಆಗ್ತಿತ್ತು. ಸೊ ನಿದ್ದೆ ಕಡಿಮೆ ಆಗ್ತಿತ್ತು. ಒಂದೇ ಒಂದು ವಿಷಯ ನಮಗೆ ಭಯ ಆಗ್ತಿತ್ತು ಅಂದರೆ, ನಮ್ಮ ಕೋಚ್ ಹೇಳ್ತಿತ್ತು, ನಿದ್ದೆ ಒಂದು ನೀವು ಅನ್ಕೊಂಡಂಗೆ ಮಾಡ್ತೀರಾ, ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೀರಾ ಅಂತ. ಬರೀ ಒಂದು 5 ಸ್ಪೂನ್ ರೈಸ್ ಕೊಡ್ತಾಯಿದ್ದೆ ಅಷ್ಟೇ ವರ್ಕೌಟ್ ಆದಮೇಲೆ. 5 ಸ್ಪೂನ್ ದಿನದಲ್ಲಿ 10 ಸ್ಪೂನ್ ರೈಸ್, ಅದು ಬಿಟ್ಟು ರೈಸೇ ತಿಂತಾಯಿಲ್ಲ. ಆಮೇಲೆ ಕ್ರೇವಿಂಗ್ ಹೇಗೆ ಶುರು ಆಗಿಬಿಡುತ್ತೆ ನಿಮಗೆ ಅಂದರೆ, ನಾನು ಸ್ವೀಟ್ ಎಲ್ಲ ಜಾಸ್ತಿ ತಿಂತಾ ಇರಲಿಲ್ಲ. ಬರ್ತಾ ಲಾಸ್ಟ್ಗೆ ಹೇಗಾಗೋಯ್ತು ಅಂದರೆ, ನನಗೆ ಏನು ನೋಡಿದ್ರು ತಿನ್ನಬೇಕು ಅನ್ಸೋಕ್ಕೆ ಶುರು ಆಗೋಯ್ತು. ಏನು ನೋಡಿದ್ರು ನನಗೆ ಒಂದು ಮಾರಿ ಬಿಸ್ಕೆಟ್, ಒಂದೇ ಒಂದು ಬಿಸ್ಕೆಟ್ ಸಿಕ್ಕಿದ್ರೆ ಅವತ್ತು ಹಬ್ಬ. ಆ ಗಜಕೇಸರಿ ಕ್ಯಾರೆಕ್ಟರ್ಗೆ ಎಷ್ಟು ಬಿಟ್ಟರೆ ಇನ್ನೊಬ್ರು ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಟಿಲ್ ಡೇಟ್. ಸಿನಿಮಾ ಮುಗ್ದಿದ್ರು, ಸಿನಿಮಾ ಜೊತೆ ಅಸೋಸಿಯೇಟೆಡ್ ಆಗಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಏನಾದ್ರು ಬೇಕಾ, ಏನಾದ್ರು ಮಾಡಬೇಕಾ, ತಿರ್ಗಿ ನಾನು ಏನು ಮಾಡಬೇಕಾ, ಡಬ್ಬಿಂಗಲ್ಲಿ ಏನಾರು ಕರೆಕ್ಷನ್ ಮಾಡಬೇಕಾ, ಇಲ್ಲ ಇನ್ನೂ ಏನಾದ್ರು ಮಾಡಬೇಕು, ಆ ಥರದೊಂದು ಇಂಟ್ರೆಸ್ಟ್ ಇರುವಂಥ ಕ್ಯಾರೆಕ್ಟರ್. ಕಂಪ್ಲೀಟ್ ಬಾಡಿಗೆ ಟ್ಯಾನ್ ಲುಕ್ ಮೇಕಪ್ ಮಾಡ್ತಿದ್ವಿ, ಕಂಪ್ಲೀಟ್ ಬಾಡಿ. ಸೊ ಬೆಳಗ್ಗೆ ಕೂತ್ರೆ ಹಿಂಗೆ ಒಂದು ಶಾರ್ಟ್ಸ್ ಹಾಕೊಂಡು ಕೂತ್ರೆ ನಾನು ಫುಲ್ ಮೇಕಪ್ ಹಿಂಗೆ ಕೂರ್ಬೇಕು. ನಾನು ಈ ಕಡೆ ಕೂತ್ರೆ ನಾನು ಅಸಿಸ್ಟೆಂಟ್ಸ್ ಇಲ್ಲೆಲ್ಲ ಮೇಕಪ್. ಅಂದರೆ ಒಂದು ಬೇರೆ ಲುಕ್ ಅಚೀವ್ ಮಾಡೋದಕ್ಕೋಸ್ಕರ ನಾನು ಆ ಥರ ಟೋನ್ ಹೋಗೋಣ ಅಂತ ಹೇಳಿದೆ. ಕೆಲವು ಇರುವೆ ಬಿಟ್ಕೊಳ್ಳೋ ಕೆಲಸ ಅಂತಲ್ಲ, ಆ ಥರದ್ದು ನಾನೇ ಮಾಡ್ತಿರ್ತೀನಿ ಪ್ರತಿ ಸಿನಿಮಾಲಿ. ಅಲ್ಲಿ ಅಕ್ಕಿ ಸಿನಿಮಾಲ ಗಡ್ಡದ್ದೇನೋ ಮಾಡ್ಕೊಂಡಿದ್ದೆ. ಅಂದರೆ ಒಂದೊಂದು ಸಿನಿಮಾಲ್ ಒಂದೊಂದು ಇರುತ್ತೆ, ಬಟ್ ಈ ಸಿನಿಮಾಲ ಮೇಕಪ್ ಮಾಡಿಸಿ ಸುಸ್ತಾಗ್ಬಿಡ್ತಿತ್ತು ನನಗೆ. ಕಾಸ್ಟ್ಯೂಮ್ ಬಂದ್ಬಿಟ್ಟು ಈ ಸಾಂಗ್ಸಿಗೆ ಯೋಗಿ ಅಂತ ಮಾಡಿದ್ರು. ಈಸ್ ಗಿವನ್ ಅ ಫ್ಯಾಂಟಾಸ್ಟಿಕ್ ಕಾಸ್ಟ್ಯೂಮ್ಸ್. ರಾಣಿ ಥರನೇ ಕಾರ್ತಿಕ್ ಒಂದೆರಡು ಮಾಡರ್ನ್ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಒಂದು ರಾಜ ಬೇರೆ, ವಾರಿಯರ್ ಬೇರೆ, ಈ ಎಲ್ಲದಕ್ಕೂ ಒಂದು ಡಿಫೈನ್ ಆಗಬೇಕಾಗಿತ್ತು. ಮೆಟಲ್ ಎಲಿಮೆಂಟು, ಗೋಲ್ಡ್ ಎಲಿಮೆಂಟು, ಇದೇನೇ ಬಂದರೂ ಅದು ಬೇರೆ ಥರ ಆಗ್ಬಿಡುತ್ತೆ ಅಂತ. ಬಟ್ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಏನು ಮಾಡ್ಬೋದು, ಲೆದರ್ ಇದರಲ್ಲಿ ಫಿನಿಶಿಂಗ್ ಇರೋ ಥರದ್ದು ಬೇಕಾಗಿತ್ತು. ಸೊ ಅದಕ್ಕೆ ಮೋಲ್ಡ್ ತೆಗಿಯೋಕ್ಕೋಸ್ಕರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೈ ಮೇಲೆ ಹಾಕಿ ತೆಗಿಬೇಕಾಯ್ತು. ನಾನು ಓಕೆ ಏನೇನು ಡ್ರೈ ಆಗುತ್ತೆ ಅಷ್ಟೇ ಅಲ್ವಾ, ಓಕೆ ಸರಿ ತೆಗಿಯೋಣ, ಸ್ವಲ್ಪ ನೋವಾಗ್ಬೋದು ಸರ್ ಅಂದ್ರೆ, ಹೌದಾ ಓಕೆ, ನೋವು ಕಷ್ಟಪಡದೆ ಏನೂ ಇಲ್ಲ ಸರಿ ಮಾಡೋಣ ಬನ್ನಿ. ಹೋದ್ವಿ, ಅದು ಮೈಗೆಲ್ಲ ಹಚ್ಚಿ ಇದು ಮಾಡಿದ್ರು. ಅದಾದಮೇಲೆ ತೆಗಿಬೇಕಾದ್ರೆ ಆಯಿತು ಪೇಯ್ನ್. ಅದು ಅಂದರೆ ಅದು ಫುಲ್ ಹಿಂಗೆ ಗೆಳೀತಾ ಇದ್ರೆ ನಿಮಗೆ ಕಿತ್ಕೊಂಬಂದಂಗೆ ಆಗ್ತಿತ್ತು. ಬಟ್ ಫ್ಯಾಂಟಾಸ್ಟಿಕ್ ಆಗಿತ್ತು, ನೋಡಿದಾಗ ನನಗೆ ಖುಷಿ ಆಯಿತು. ಆ್ಯಂಡ್ ಅಟೈರ್ ಸಚಿನಾ ಅಂತ ಡಿಸೈನ್ ಮಾಡಿದ್ರು, ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಪಾಪ ಆಕೆ ಬಂದು ಸಣ್ಣ ಇದನ್ನು ವರ್ಕ್ ಮಾಡಿ, ಅದನ್ನು ಓಲ್ಡ್ ಸ್ವಲ್ಪ ಫೀಲ್ ಬೇಕಿತ್ತು, ಅದಕ್ಕೆಲ್ಲ ಏನೋ ವರ್ಕ್ ಮಾಡಿ ತುಂಬ ನ್ಯಾಚುರಲಾಗಿ ಮಾಡಿಕೊಟ್ರು. ಆ್ಯಂಡ್ ಒಬ್ಬ ಕಲಾವಿದನಿಗೆ ಅವನು ಹಾಕೋ ಬಟ್ಟೆ ತುಂಬ ಚೆನ್ನಾಗಿರ್ಬೇಕು, ಅವ್ನಿಗೆ ಆ ಫೀಲಿಂಗ್ ಚೆನ್ನಾಗಿದ್ದಾಗ ಭಾಳ ನ್ಯಾಚುರಲ್ ಆಗಿರುತ್ತೆ. ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿದೆ ಗೊತ್ತಾಗ್ಬಿಡುತ್ತೆ, ಅದು ಪರ್ಫಾರ್ಮೆನ್ಸು ನೀಟಾಗಿ ಬರೋಲ್ಲ, ಏನೋ ಇದು ಸೂಟ್ ಆಗ್ತಿಲ್ಲ ಕ್ಯಾರೆಕ್ಟರ್ಗೆ ಅನಿಸುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಯಶಿಗೆ. ಯಾಕೆ ಅಂತಂದರೆ ಕಂಟಿನ್ಯೂಟಿ ಎಲ್ಲ ಪಕ್ಕ ಮೇಂಟೈನ್ ಮಾಡ್ತಾರೆ. ಏನು ಪರ್ಫಾರ್ಮೆನ್ಸ್ ಮಾಡಿದ್ರು, ಯಾವ ಟೈಮ್ನಲ್ಲಿ ಕೈ ಎತ್ತಿತ್ತು, ಲೆಫ್ಟ್ ನೋಡಿದ್ರು, ರೈಟ್ ನೋಡಿದ್ರು, ಅವೇ ನೋಟ್ ಮಾಡ್ಕೊತಾರೆ. ಸೊ ಇನ್ನೊಂದು ಆ್ಯಂಗಲ್ ಹೋಗಿ ನಾವು ಇಟ್ಟು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇರೋದಷ್ಟೇ, ಬಿಕಾಸ್ ಈ ಮೇಂಟೈನ್ಸ್ ಇಸ್ ಕಂಟಿನ್ಯೂಟಿ ಅಂತ ಅಂದ್ಬಿಟ್ಟು. ಎಷ್ಟು ಗೂಗ್ಲಿ ಆದಾಗ ಒಂದು ಯಂಗ್ ಲವರ್ ಬಾಯ್ ಅನ್ಸುತ್ತೆ, ರಾಜಾವಲಿ ಅಂದಾಗ ಒಂದು ಹಳ್ಳಿ ಹುಡುಗ ಅನ್ಸುತ್ತೆ, ಗಜಕೇಸರಿ ಅಂದಾಗ ಒಂದು ಟ್ರೈಬಲ್ ಅನ್ಸುತ್ತೆ. ಸೊ ಬೇರೆ ಬೇರೆ ಪಾತ್ರಗಳಲ್ಲಿ ಇನ್ವಾಲ್ವ್ ಆಗಿ ಆ ಪಾತ್ರಗಳೊಳಗೆ ಲೈಫ್ ತುಂಬೋದು ತುಂಬ ಕಡಿಮೆ ಜನಕ್ಕೆ ಸಾಧ್ಯ. ಅದರಲ್ಲಿ ಯಶ್ ಒಬ್ರು ಅಂತ ಹೇಳಕ್ ಬಯಸ್ತೀನಿ. ಇದೆಲ್ಲ ಕಂಪ್ಲೀಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವ್ರ ಟೀಮ್ ಅಷ್ಟು ಚೆನ್ನಾಗಿತ್ತು, ಒಂದೊಂದು ಇಂಚಿಂಚು ವರ್ಕ್ ಮಾಡೋರೆಲ್ಲ. ಅಸೋಸಿಯೇಟ್ ಅನಿಲ್ ಆಗ್ಬೋದು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗರಾಗ್ಬೋದು, ತರುಣ್ ಆಗ್ಬೋದು, ಕಿಟ್ಟಪ್ಪ, ಎಲ್ಲ ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ತೆರೆ ಮೇಲೆ ಈಗ ನಾನು ಮಾಡಿದ್ದು ನೋಡಿ ಕಷ್ಟ ಅಂತ ಜನ ಹೇಳ್ಬೋದು, ತೆರೆಯಿಂದ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಒಂದು ಪ್ರಾಣಿ ಇಟ್ಕೊಂಡು ಮೇಜರ್ ಆಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ನಮ್ಮ ಡೈರೆಕ್ಟರ್ನ ರೇಗಿಸ್ತಾ ಇದ್ರು ಅಂದರೆ ಅವ್ರು ಮಾಡಿರೋ ಹಿಂದೆ ಎಲ್ಲ ಸಿನಿಮಾಗಳಲ್ಲಿ ಒಂದಿಲ್ಲ ಒಂದು ಪ್ರಾಣಿ ಇರ್ತಾ ಇತ್ತು. ಸೊ ನಾನು ಯಶ್ ಎಲ್ಲ ಅದಕ್ಕೆ ಬೇಕಂತಲೇ ಕಿಟ್ಟಿ ಈ ಕತೆ ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೇನೆ, ಒಂದು ಪ್ರಾಣಿ ಇಷ್ಟ ಆಗುತ್ತೆ ಅಂತ. ಹೀಗಾಗಿ ಅದು ಗೊತ್ತಿಲ್ದೇನೋ ಆನೆ ನಮ್ಮ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ. ಆಮೇಲೆ ಹೋಗಿ ಥೈಲ್ಯಾಂಡಲ್ಲಿ ಎಲ್ಲ ಕಡೆ ಆನೆಗಳು ಹುಡುಕಾಡ್ಕೊಂಡು ಬಂದ್ವಿ.
ಥೈಲ್ಯಾಂಡಲ್ಲಿ ಮಳೆ ಸೀಸನ್ ಶುರು ಆಯಿತು, ಹಂಗಾಗಿ ಇಲ್ಲೇ ಶೂಟಿಂಗ್ ಮಾಡೋಣ ಅಂತ ಶುರು ಮಾಡಿದ್ವಿ. 3 months ವೆಯ್ಟ್ ಮಾಡಬೇಕಾಗುತ್ತೆ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಶುರು ಮಾಡಿದ್ವಿ. ಇಲ್ಲಿ ಕೇರಳನಲ್ಲಿ ಹೋದ್ವಿ. ಕೇರಳನಲ್ಲೇ ಎಸ್ಪೆಷಲಿ ನಾನೊಂದು 3 ಟ್ರಿಪ್ ಹೋದೆ ಕೇರಳಲ್ಲಿ. ಆನೆಗಳು ಹೋಗೋದು ನೋಡೋದು ಯಾಕೆ ಫ್ರೆಂಡ್ಲಿ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ನೋಡಿದ ಸೀಸನಲ್ಲಿ ಮದ ಹತ್ತುತ್ತೆ ಅಂತ ಹೇಳ್ತಾರಲ್ಲ, ಆ ಸೀಸನ್. ಸೊ ಆ ಸೀಸನಲ್ಲಿ ತುಂಬ ಐಸೋಲೇಟೆಡ್ ಆಗಿಟ್ಟಿರ್ತಾರೆ, ಒಂದೇ ಕಾರ್ನಲ್ಲಿ ಇಟ್ಟಿರ್ತಾರೆ, ಯಾರು ಹತ್ರ ಹೋಗಲ್ಲ. ಸೊ ತುಂಬ ಕಡಿಮೆ ಆನೆಗಳಲ್ಲಿ ಒಂದು ಆನೆ ಸೆಲೆಕ್ಟ್ ಮಾಡೋಕೆ ಬಂತು, ಅದು ಸೆಲೆಕ್ಟ್ ಮಾಡಿದ್ದು ಅರ್ಜುನ. ಕಿಟಪ್ಪ ಒಂದು ಹಿಂಗೆ ಹೀರೋ ಹಿಂಗೆ ಮಲಗಿದ್ರೆ ಕಿಟಪ್ಪ ಒಂದು 50 ಆನೆಗಳು ಹಿಂಗೆ ಇರ್ಬೇಕು ಕಿಟಪ್ಪ ಅಂತ ಹಿಂಗೆ ಅಂದ್ಬಿಡ್ತೀವಿ. ಬರೆಯೋದಕ್ಕೂ ಚೆನ್ನಾಗಿರುತ್ತೆ. ನಾಯಕ ಮಲಗಿರೋನು 50 ಆನೆಗಳು ಸುತ್ತಮುತ್ತಲ ಇರ್ಬೋದು ಅಂತ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಹೆಂಗೆ ತರ್ತೀರಾ 50 ಆನೆಗಳನ್ನ? ಓಲಿ 50 ಆನೆ ತಗೊಂಡ್ಬರ್ತೀರಾ, ಹೆಂಗೆ ಕೋಆರ್ಡಿನೇಟ್ ಮಾಡಿ ನಿಲ್ಲಿಸ್ತೀರಾ? ಆನೆ ಒಂದ್ರ ಪಕ್ಕ ಒಂದು ನಿಂತ್ಕೋ ಕಷ್ಟ ಇದೆ. ಅದು ಯಾವ್ದು ಇದಕ್ಕಂದ್ರೆ ಅದಕ್ಕಾಗಲ್ಲ. ಓಲಿ ಅದನ್ನ ನಾಯಿಗೆ ಚೈನಾ ಇಟ್ಕೊಳ್ಳೋಣ ಅಂತಂದ್ರೆ ಅದು ಆಗಲ್ಲ. ಸೊ ಅಲ್ಲಿ ಲೊಕೇಶನ್ ಹೋದ್ಮೇಲೆ ಫಸ್ಟ್ ಡೇ ಆನೆ ಬಂದಾಗ ನಮಗೆ ಗೊತ್ತಾಯ್ತು ಪ್ರಾಕ್ಟಿಕಲಿ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಫಸ್ಟ್ ನಾವು ಶುರು ಮಾಡಿದ್ವಿ ಏಕ್ದಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಶುರು ಮಾಡಿದ್ವಿ. ಫೈಟ್ಸು ಆ ಥರ ಸೀಕ್ವೆನ್ಸ್ಗಳಲ್ಲಿ ಮಾಡ್ಕೊಂಡು ಹೋದ್ವಿ. ಫಸ್ಟ್ ಡೇ ಬಂದಾಗೆಲ್ಲ ತುಂಬ ಚೆನ್ನಾಗಿತ್ತು. 2ನೇ ದಿವಸ ಇಟ್ ವಾಸ್ ಲೈಕ್ ಒಬ್ಬ ಫೈಟ್ರಿಗೆ ಇಂಜುರಿ ಆಯಿತು. ಒಂದು ಚಿಕ್ಕದಾಗಿ ಹೊಡಿತು, ಒಂದು ದೂರ ಹೋಗ್ಬಿದ್ದ, ಒಂದು 8 ಅಡಿ ಹೋಗ್ಬಿದ್ದ. ಒಂದು ಸಣ್ಣ ಟಚ್ಚು, ಹೊಡಿಬೇಕು ಅಂತ ಹೊಡೆದಿಲ್ಲ, ಅದು ಸುಮ್ಮನೆ ಹಿಂಗೆ ಅಂದಿದ್ದು ಅಷ್ಟೇ. ಅದು ಅಷ್ಟು ದೂರ ಹೋಗ್ಬಿದ್ದೋಗ್ಬಿಟ್ಟ. ಮೊದಲು ಏನು ಆನೆ ಅಂದರೆ ಬಂದು ಎಲ್ಲ ಏನು ಫೋಟೋ ತೆಗೆಸ್ಕೊಳ್ಳೋದೇನು ಮೇಲತ್ತದೇನು ಎಲ್ಲ ಹಂಗಿದ್ರು. ಒಂದು ಸಲ ಅದಾಯಿತು, ಆನೆ ಹತ್ರ ಒಂದು ಬೌಂಡ್ರಿ, ಒಂದು ಸರ್ಕಲ್ ಥರ ಖಾಲಿ ಬಿದ್ದಿರ್ತಿತ್ತು, ಯಾರು ಹೋಗ್ತಿರ್ಲಿಲ್ಲ. ಎಸ್ಪೆಷಲಿ ನನಗೆ ತುಂಬ ರಿಸ್ಕಿ ಅನಿಸ್ತಾವು. ನಾವು ಬರ್ದಿದ್ದು ಕಂಟೆಂಟ್ ಮಾಡೋಕ್ಕಾಗಲ್ಲ ಅನ್ಸ್ಬಿಡ್ತು ಆ ಕ್ಷಣಕ್ಕೆ. ಆಮೇಲೆ ಏನು ಮಾಡ್ಬೇಕು ಗೊತ್ತಿಲ್ಲ, ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ, ಪ್ರೊಡ್ಯೂಸರ್ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬಿಡು, ಆ ಥರ ಮಾಡಕ್ಕೆ ಹೋಗ್ಬೇಡ, ರಿಸ್ಕ್ ಮಾಡಬೇಡ ಅಂತ. ಆಮೇಲೆ ಯಶಿದ್ದವರು ಇಲ್ಲ ಬೇಡ ಮಾಡೋಣ, ಇಷ್ಟೊಂದು ದುಡ್ಡು ಖರ್ಚಾಗ್ಬಿಟ್ಟಿದೆ, 300-400 ಜನ ಇದ್ದಾರೆ, ಬೇಡ ಮಾಡೋಣ ಅಂತ. ನನ್ನ ಸಿನಿಮಾ ಇರೋದೇ ಅದು. ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ ಸ್ಕ್ರಿಪ್ಟಲ್ಲಿ, ಆನೆ ಮೇಲೆ ಹಿಂಗೆ ಬಂದು ಹಿಂಗೆ ಹಿಂಗೆ ಹೊಡಿತಾರೆ, ಆನೆ ಕಾಲೆತ್ತುತ್ತೆ, ಅದು ಇದು ಬಂದು ಹಿಂಗೆ ಈ ಥರದ್ದು ಏನೇನೋ ವಿಷಯಗಳು ಅಂದ್ಕೊಂಡಾಗ ಅದನ್ನು ಅಚೀವ್ ಮಾಡಬೇಕು ಅಂದಾಗ ಸಣ್ಣ ಸಣ್ಣ ವಿಷಯ ಮಾಡೋದೇ ಕಷ್ಟ ಆಗೋಯ್ತು ನಮಗೆ. ಹೆಂಗಪ್ಪ ಇದನ್ನು ಅಚೀವ್ ಮಾಡೋದು ಅಂತ ತುಂಬ ಟೆನ್ಷನ್ನು. ಬಟ್ ನಾನು ಆನೆ ಜೊತೆ ಪಳಗಕ್ಕೆ ಶುರುವಾದೆ, ಫ್ರೆಂಡ್ ಥರ ಆಗಬೇಕು ಅದಕ್ಕೆ ಅಂತ. ಕೇರಳಗೆ ಹೋದಾಗ ಕೇರಳನಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿ ಅದರೊಂದು ಫ್ರೆಂಡ್ಶಿಪ್ ಬೆಳೆಸಿದೆ. ಅಂದರೆ ಜಾಸ್ತಿ ಯಶ್ಗೆ ಹಣ್ಣು ತಿನ್ಸೋದು, ಅದಕ್ಕೆ ಬೆಲ್ಲ ತಿನ್ಸೋದು, ಆ ಥರದ ಅಭ್ಯಾಸ ಮಾಡೋದು ತುಂಬ ಓವರ್ ಫ್ರೆಂಡ್ಲಿ ಆಗಕ್ಕೆ ಶುರು ಆಯಿತು ಯಶ್ ಜೊತೆ. ಸೊ ಅಂದ್ಕೊಂಡಿದ್ಕಿಂತ ಒಳ್ಳೊಳ್ಳೆ ಶಾರ್ಟ್ಸ್ಗಳು ಸಿಗ್ತಾ ಹೋಯ್ತು. ಆ್ಯಂಡ್ ಒನ್ಸ್ ಅಗೇನ್ ಒನ್ ಆಫ್ ದ ಮೇಜರ್ ಹೈಲೈಟ್ಸ್ ಆಫ್ ದ ಫಿಲಮ್ ಈ ಆನೆ ನಮ್ಮ ಸಿನಿಮಾ. ನಂಗೆ ಸಾಕ್ಷಾತ್ ಗಣಪತಿ ನಮ್ಮ ಸೆಟ್ಟಲ್ಲಿ ಇದ್ದಾಗಿತ್ತು. ಅಂದರೆ ಆ ಒಂದು ಭಯಭಕ್ತಿಯಿಂದನೇ ನಾವು ಮಾಡಿದ್ದು. ಆ್ಯಂಡ್ ಒಂದು ಸೀಕ್ವೆನ್ಸ್ ಬರುತ್ತೆ ಆ ಕ್ಷಣದಲ್ಲಿ ನಮಗೆ. ಅದಕ್ಕೆ ಅಂತಲೇ ಆ ಸ್ಟಂಟ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಬಟ್ಟೆ ಶೂ ಹಾಕಿದ್ವಿ ಕಾಲ್ಗೆ. ನಮಗೆ ನಾವೇನೇ ಆದರೂ ನಮ್ಗೊಂದು ಸೆಂಟಿಮೆಂಟ್ ಇರುತ್ತಲ್ಲ, ಸೊ ಅದಕ್ಕೆ ಅಂದ್ಬಿಟ್ಟು ಬಟ್ಟೆ ಶೂ ಯೂಸ್ ಮಾಡಿದ್ವಿ. ಅದಕ್ಕೆ ಅಂತಲೇ ಇದು ಮಾಡಿ ಆಮೇಲೆ ಪೂಜೆ ಮಾಡಿ ಅದು ಆ ಸ್ಟಂಟ್ ಮಾಡಬೇಕಾದ್ರೆ ಮಾಡಿದ್ವಿ. ಬಟ್ ಹಂಗೂ ನೀವು ಅಬ್ಸರ್ವ್ ಮಾಡಿ, ಅದು ಸ್ಟಂಟ್ ಆದಾಗ ಅದು ಒಂದು ಸಣ್ಣ ಇಂಚಲ್ಲಿ ಅದು ಮಿಸ್ ಆಗಿರೋದು. ಅದು ಆನೆ ಹಿಂಗೆ ಅನ್ನುತ್ತದು, ಅದು ಸಪೋರ್ಟ್ ಮಾಡಿ ಇದು ಮಾಡೋದು ತುಂಬ ಅದ್ಭುತವಾಗಿ ಬಂದಿದೆ. ಆ ಥರದ್ದು ಸುಮಾರು ಒಂದಷ್ಟು ಬಿಟ್ಗಳಿದೆ, ಚೆನ್ನಾಗಿ ಕಾಣುತ್ತೆ ಅದು ಸ್ಕ್ರೀನ್. ಇಬ್ಬರು ಟಾಪ್ ಕ್ಯಾಮ್ರಾಮನ್ಗಳು ಸೇರಿ ಈ ಸಿನಿಮಾ ಮಾಡಿರೋದು. ಮುಂಗಾರು ಮಳೆಯ ಕ್ಯಾಮ್ರಾಮನ್ ಇದಕ್ಕೆ ನಿರ್ದೇಶಕರು, ದುನಿಯಾದ ಕ್ಯಾಮ್ರಾಮನ್ ಬಂದು ಇದಕ್ಕೆ ಕ್ಯಾಮ್ರಾಮನ್. ಈ ಥರದ ಒಂದು ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ದೊಡ್ಡ ಪ್ಲಸ್ ಪಾಯಿಂಟೇ ನೇಚರು. ಸಕಲೇಶ್ಪುರದಲ್ಲಿ ಒಂದು ಜಾಗ ಹುಡುಕಿ ಅಲ್ಲಿ ಒಂದು ಸೆಟ್ ಹಾಕಿದ್ವಿ ನಾವು, ಟ್ರೈಬಲ್ ವಿಲೇಜ್ ಸೆಟ್ ಹಾಕಿದ್ವಿ. ಏನಕ್ಕಂದ್ರೆ ಆ ಕಾಡು ಜನಗಳು ಕಾಡು ಮಧ್ಯೆ ಇದ್ದಾರೆ. ಸೊ ಕನ್ಸರ್ವಿಂಗ್ ಫಾರೆಸ್ಟ್ ಅನ್ನೋದು ಒಂದು ಆಸ್ಪೆಕ್ಟ್ ಇದೆ ಫಿಲಮ್ನಲ್ಲಿ. ಆಮೇಲೆ ಟ್ರೈಬ್ಸು ಮತ್ತು ಫಾರೆಸ್ಟ್ ಅನ್ನೋದು ಒಂದು ಆಸ್ಪೆಕ್ಟ್ ಇದೆ. ನಾವು ಮಡಿಕೇರಿ, ಕುಶಾಲನಗರ, ಸಕಲೇಶ್ಪುರ, ಆಮೇಲೆ ಕೇರಳನಲ್ಲಿ ಆನೆ ಪೋರ್ಷನ್ ಶೂಟ್ ಮಾಡೋಕ್ಕೆ ಅಂತ ಹೋದಾಗ ಒನ್ಸ್ ಅಗೇನ್ ಫಾರೆಸ್ಟ್, ಆ ಫಾರೆಸ್ಟ್ ನಮ್ಮ ಫಾರೆಸ್ಟ್ ಥರನೇ ಇರಬೇಕು, ಅದೇನೋ ಟೆಕ್ಸ್ಚರ್ ಚೇಂಜ್ ಆಗಬಾರ್ದು ಅನ್ನೋ ಥರದ್ದು. ಆಮೇಲೆ ಜೋರ್ಡನ್ನಲ್ಲೂ ಅಷ್ಟೇ ಒಂದು ಹಿಸ್ಟ್ರಿ ಇರುವಂಥ ಪೆಟ್ರ, ಅದಕ್ಕೊಂದು ಪೀರಿಯಾಡಿಕ್ ಸಾಂಗಿಗೆ ಕನೆಕ್ಟ್ ಆಗುತ್ತೆ, ಒಂದು ರಫ್ ಎಡ್ಜಸ್ಸು, ರಾ ಎಲಿಮೆಂಟ್ಸ್ ಇರುತ್ತೆ. ಆಮೇಲೆ ಟೋನಿಂಗ್ ವೈಸ್ ಏನೋ ಒಂದು ಬೇರೆ ಕಲರ್ ಸಿಗುತ್ತೆ ಸಿನಿಮಾನಲ್ಲಿ. ಗ್ರೀನಲ್ಲಿ ಇರ್ತೀವಿ, ಒಂದು ಬೇರೆ ಒಂದು ಗೋಲ್ಡನ್ ಇಶ್ ಟೋನ್ಗೆ ಹೋಗ್ಬೋದು. ಈ ಥರದ ಆಸ್ಪೆಕ್ಟ್ಸ್ಗಳು ಇಟ್ಕೊಂಡು ಲೊಕೇಶನ್ ಹುಡುಕ್ತಾ ಹೋದ್ವಿ. ಕ್ಯಾಮರಾಮನ್ಗೆ ಏನಂದರೆ ಏನೇ ಸೀನ್ ರಾತ್ರಿ ಹೇಳಿದಾಗಲೂ ಬೆಳಿಗ್ಗೆ ಎದ್ದು ಆನೆ ಬಂದಾಗ ಫ್ರೇಮಿಂಗೇ ಚೇಂಜ್ ಆಗೋದು. ಯಾಕಂದರೆ ಹೈಟ್ ಗೀಟು ಆ ಪರ್ಸ್ಪೆಕ್ಟಿವ್ ಇಮ್ಯಾಜಿನೇಷನ್ ಇರಲ್ಲ. ಎದುರುಗಡೆ ಬಂದಾಗ ಹೆಂಗೆ ಶಾರ್ಟ್ ಕಂಪೋಸ್ ಮಾಡಬೇಕು ಇಟ್ಕೊಂಡು. ಆಮೇಲೆ ಎಷ್ಟು
ಎಷ್ಟು ಫ್ರೆಂಡ್ಲಿ ಆಗ್ಬಿಟ್ಟಿವಿ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಹೆಂಗೆ ಬೇಕಾದ್ರೂ ಶಾರ್ಟ್ ತೆಗಿಬೋದು, ಅಷ್ಟರಿಗೆ ಫ್ರೆಂಡ್ಲಿ ಆಗ್ಬಿಟ್ಟಿತ್ತು. ಆಮೇಲೆ ಫ್ರಮ್ ದ ಯೂಸೇಜ್ ಆಫ್ ದ ಕ್ಯಾಮ್ರಾಸ್, ನಾವೊಂದು GoPro ಇಂದ ಹಿಡಿದು 5D 7D ರೆಡ್ ಎಪಿಕ್, ಅಲೆಕ್ಸಾ, F65 ಫಿಲ್ಮ್, ಸೊ ಇಷ್ಟು ಕ್ಯಾಮ್ರಾಸ್ಗಳೆಲ್ಲ ಬಳಸಿದ್ವಿ. ಎಲ್ಲೆಲ್ಲಿ ಅದು ಯೂಸ್ ಆಗುತ್ತೆ, ಇಬ್ಬರು ಟೆಕ್ನಿಷಿಯನ್ ಆದ್ದರಿಂದ ಅದನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಬೋದು, ಏನು ಅದರ ಯೂಸೇಜ್ ಏನು, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅದನ್ನ ಕಾಣುತ್ತೆ, ತೆರೆ ಮೇಲೆ ಕಾಣುತ್ತೆ ಅಂದಾಗ ಅವ್ರು ಯೂಸ್ ಮಾಡಿರೋ ಟೆಕ್ನಿಕ್ಸ್ ಆಗ್ಬೋದು, ಕ್ಯಾಮ್ರಾ ಆ್ಯಂಗಲ್ಸ್ ಆಗ್ಬೋದು, ಪ್ಲಸ್ ಆನೆ ಕೆಳಗೆಲ್ಲ ಹೋಗಿ ಅವರು ರಿಸ್ಕ್ ತೊಗೊಂಡು ಮಾಡಿದ್ರು. ಸೊ ಅದೆಲ್ಲ ಚೆನ್ನಾಗಿ ಬಂದಿದೆ. ಟೋಟ್ಲಿ ನನ್ನ ಅದು ಸತ್ಯ, ಇಂದಿನ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ನೋಡೋದು ಬೇರೆ ಥರ ಇದೆ. ಸಿನಿಮಾಟೋಗ್ರಫಿ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾವಿಬ್ರು ಈ ಥರದ್ದು ಮಾಡಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಹರಿಕೃಷ್ಣ ಕೂಡ ತುಂಬ ಅದ್ಭುತವಾಗಿ ವಿಶೇಷವಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆರ್ಕೆಸ್ಟ್ರೇಷನ್ ಇರ್ಬೋದು, ಆ ರಿದಮ್ಸ್ನ ಹೇಳೋದಿರ್ಬೋದು. ಒಂದು ಹಾಡಲ್ಲಿ ಫ್ಲೂಟ್ ಎಲ್ಲ ಒಂದು ಕಡೆ ಬರುತ್ತೆ ಅಷ್ಟೇ, ಒಂದು 4 ಬಾರ್ 8 ಬಾರ್ ಬರ್ಬೋದು ಅಷ್ಟೇ, ಒಂದು 8-10 ಸೆಕೆಂಡು ಅಷ್ಟು ಜಾಗದಲ್ಲಿ ಮಾತ್ರ ಆ ಫ್ಲೂಟ್ ಬರಬೇಕು ಅಂತ ಮಾಡಿದ್ರು. ಅಷ್ಟಕ್ಕೆ ಅದು ಅದರ ಮೆರುಗು ಕೊಟ್ಟಿದೆ. ಅಷ್ಟು ಸೌಂಡ್ ಪ್ಯಾಟರ್ನ್ ಹೊಸದಾಗಿರಬೇಕು ಅಂತ ಅವರು ಫಸ್ಟ್ ಡೇಯಿಂದ ತುಂಬ ಕೂತು ವರ್ಕ್ ಮಾಡಿದ್ದಾರೆ. ಅಂದರೆ ಪ್ರೀ ಪ್ರೊಡಕ್ಷನ್ ಲೆವೆಲಿಂದ ಅವ್ರು ಕೂತಿದ್ದಾರೆ. ತುಂಬ ದೊಡ್ಡ ಸಪೋರ್ಟ್ ಅವರು ಕಿಟ್ಟಪ್ಪನಿಗೆ, ಹರಿ ಸರ್. ಯಾಕಂದರೆ ಆ ಲೆವೆಲ್ ಬ್ಯಾಕಪ್ ಕೊಟ್ಟರು. ಏನಾದರೂ ಒಂದು ಸಣ್ಣದು ಅದು ಇದ್ರೂ ನನಗೆ ಫೋನ್ ಮಾಡಿಬಿಟ್ಟಿದ್ರು ಹರಿ ಸರ್. ಸರ್ ಕಿಟ್ಟಪ್ಪ ಒಂಚೂರು ಹಿಂಗೆ ಟೆನ್ಷನಲ್ಲಿದ್ದಾರೆ ಸರ್, ನೋಡಿ ನೀವು ಚೂರು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಸರ್, ನಾನು ಮಾಡ್ತೀನಿ ಬಿಡಿ ಸರ್, ನೋಡೋಣ. ನಾನು ಅಷ್ಟು ಪ್ರೆಷರ್ ಇರ್ತಿತ್ತು. ಸೊ ಅವರೊಂದು ಒಂದು ಏನಂತಾರೆ, ಒಬ್ಬರು ಹಿರಿಯರ್ತಾರೆ, ಅದೇ ಅವ್ರ ವಯಸ್ಸಾಗಿಲ್ಲ, ಒಂದು ದೊಡ್ಡ ಅಣ್ಣನ ಥರ ಅವ್ರನ್ನೆಲ್ಲರನ್ನೂ ಮೇಂಟೈನ್ ಮಾಡ್ತಾಯಿದ್ರು. ಆವಾಗ ಫೋನ್ ಮಾಡಿ ಪ್ರೀತಿಯಿಂದ ಅವರೇ ಕಾಳಜಿಯಿಂದ ಮಾಡಿದ್ದೆ. ಸುಮ್ಮನೆ ಒಂದು ಸಾಂಗ್ ಕೊಟ್ಬಿಟ್ವಿ, ಶೂಟಿಂಗ್ ನಡೀತಿದೆಯಾ, ಓಕೆ ನನ್ನ ಕೆಲಸ ಮುಗೀತು ಅಂತಿರಲಿಲ್ಲ. ಒಂದು ಟೀಮ್ ಮೆಂಬರ್ ಥರ ಅವರು ಇದ್ದು ಕೆಲಸ ಮಾಡೋರು. ಆ್ಯಂಡ್ ಐ ಥಿಂಕ್ ಫ್ಯಾಂಟಾಸ್ಟಿಕ್ ಕೆಲಸ ಮಾಡಿದ್ರು. ಆಡಿಯೋ ಇವತ್ತು ಹಿಟ್ ಆಗಿರೋದು ತುಂಬ ಮೇಜರ್ ಪ್ಲಸ್. ಯಾಕಂದರೆ ಎಲ್ಲಿ ನೋಡಿದ್ರು ಎಲ್ಲ ಸಾಂಗ್ಸ್ ಬಗ್ಗೆ ಮಾತಾಡ್ತಾರೆ. ನನಗೆ ಫಸ್ಟ್ ಟೈಮ್ ಕೆ ಕಲ್ಯಾಣ್ ಜೊತೆ ಕೆಲಸ ಮಾಡ್ತಾಯಿದ್ದೆ. ಸೊ ಅದೊಂದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಾಡುಗಳು. ಯೋಗರಾಜ್ ಸರ್ ಜೊತೆ ಅದು ಜೊತೆ ಅನ್ನೋದಕ್ಕೆ ನಾನು ಒಂದು ಬೇರೆ ಒಂದು ತುಂಬ ಬೇರೆ ರಿಲೇಷನ್ಶಿಪ್ ಇದೆ. ಸೊ ಅದು ಅದ್ರ ಮೇಲೆ ಬರೋ ಸಾಂಗ್ಸ್ ಅದೆಲ್ಲ ಇವತ್ತಿಗೆ ಎಲ್ಲ ಹಾಡುಗಳು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಖುಷಿ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ನನಗಿಷ್ಟವಾದ ಹಾಡು ಟೈಟಲ್ ಟ್ರ್ಯಾಕು ಗಜಕೇಸರಿ, ಅದಕ್ಕೆ ಎಲ್ಲೆಲ್ಲೂ ಏನೇನೋ ಪ್ಲ್ಯಾನ್ಸ್ ನಡೀತು. ಗುಜರಾತ್, ಅಲ್ಲಿ ಇಲ್ಲಿ ರಾಮೇಶ್ವರಂ, ಹಾಗೆ ಎಷ್ಟೋ ಪ್ಲ್ಯಾನ್ಸ್ ಮಾಡಿದ್ವಿ. ಕೊನೆಗೆ ಇಂಟೀರಿಯರ್ ಅಂತ ಪ್ಲ್ಯಾನ್ ಮಾಡಿದ್ವಿ, ಕಂಪ್ಲೀಟ್ ಗ್ರಾಫಿಕ್ಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ತರುಣಿ ನಂಗೆ ನೀನೇ ಧರಣಿ, ಪ್ರೇಮ ರಾಜದ ಸಾಮ್ರಾಟನೇ, ಮನಸ್ಸು ಕೊಡುವೆ ಸೋತು ಸುಮ್ಮನೆ. But at last it went to Jordan ಅಂತ ಆಯ್ತು, ಪೆಟ್ರಾ ಅಂತ ಆಯ್ತು. ಅಲ್ಲಿ ಪೆಟ್ರಾ ಅಂತ ಹೋದಾಗ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲೇ ಪ್ರೊಡ್ಯೂಸರು ಡಾನ್ಸರ್ಸ್ನ ಕೊಟ್ಟಿದ್ದು. ಅಲ್ಲಿರೋ ಡ್ಯಾನ್ಸರ್ಸ್ ಕರ್ಕೊಂಡು ಮಾಡೋದು ಓಕೆ, ಒಂದು ರೇಂಜ್ ಬಜೆಟ್ ಸ್ವಲ್ಪ ಇದಾಗುತ್ತೆ. ಇಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ರಿಗೂ ಫ್ಲೈಟ್ ಟಿಕೆಟು, ಎಲ್ರಿಗೂ ಇದು ಕನ್ನಡದ ಮಟ್ಟಿಗೆ ತುಂಬ ಕಷ್ಟ. ನಿಮಗೆ ಕೇಳಿದ ಎಲ್ಲಾನು ಪ್ರೊವೈಡ್ ಮಾಡೋದು. ಸೊ ಇಟ್ ವಾಸ್ ಅ ಚಾಲೆಂಜಿಂಗ್ ಫಾರ್ ಮಿ ದಟ್ ಎಲ್ಲಾನು ಕೊಟ್ಟಾಗ ಏನು ತೋರಿಸ್ತೀಯ ಅನ್ನೋದು ಇಂಪಾರ್ಟೆಂಟ್. ನಾನು ಈ ಸಾಂಗ್ ಬೇಡ ಅಂತಲೇ ತುಂಬ, ಯಾಕಂದರೆ ಈ ಕ್ಲೈಮ್ಯಾಕ್ಸ್ ಪಾಯಿಂಟಿಗೆ ಬಂದ್ಬಿಟ್ಟು ಇದು ಯಾವುದೋ ಎಕ್ಸ್ಪೆರಿಮೆಂಟ್ ಆಗ್ಬಿಡ್ತದೆ ಅಂತ ತುಂಬ ಭಯ ಇತ್ತು. ಬಟ್ ಕಿಟ್ಟಪ್ಪ ತುಂಬ ಹಠ ಮಾಡಿ ಹೇಳಿದ್ರು, ಇಲ್ಲ ನನಗೆ ಆ ಸಾಂಗ್ ಬೇಕು, ಮಾಡಿ ಹೆಂಗಾರು ಕೂರ್ಸೋಣ, ಬಟ್ ಆ ಸಾಂಗ್ ಮಾಡೋಣ. ಟೈಟಲ್ ಸಾಂಗ್ನಲ್ಲಿ ಹೀರೋ ಸ್ವಲ್ಪ ವೀರಾವೇಶದಿಂದ ತನ್ನ ರೊಮ್ಯಾನ್ಸನ್ನು ಹೇಳ್ತಾನೆ, ಹೀರೋಯಿನ್ ತುಂಬ ಮೈಲ್ಡಾಗಿ ತನ್ನ ರೊಮ್ಯಾನ್ಸ್ ಹೇಳ್ತಾನೆ. ಆ ಒಂದು ಬ್ಲೆಂಡಿಂಗು ಮ್ಯೂಸಿಕ್ನಲ್ಲೂ ಇದೆ, ಸನ್ನಿವೇಶದಲ್ಲೂ ಇದೆ, ವಿಜುವಲಲ್ಲೂ ಇದೆ. ಅದು ಸಾಹಿತ್ಯದಲ್ಲೂ ತರಬೇಕು ಅನ್ನೋ ಒಂದು ಪ್ರಯತ್ನ ಆಯಿತು. ಅವನು ಹೇಳ್ತಾನೆ, ರಾಜ ಖಡ್ಗದ ಮೇಲೆ ಆಣೆಗೂ ನಾಳೆ ಸೃಷ್ಟಿ ಮಾಡ್ತೀನಿ ಎಲ್ಲ ಹೇಳ್ತಾನೆ. ನಿನ್ನ ಕೋಟೆ ಬಾಗಿಲಿಗೆ ನನ್ನ ಎದೆ ಬಡಿತವ ಕಾವಲಿಗೆ ಕಳಿಸ್ತೀನಿ, ನಿನ್ನ ಕೋಟೆ ಬಾಗಿಲಿಗೆ ನನ್ನೆದೆಯ ಬಡಿತವ ಕಾವಲಿಗೆ ಕಳಿಸುವೆ, ಪ್ರೇಮಾಶ್ವದ ಮೇಲೆ. ಕೋರಸ್ಸಿಂದ ಸ್ಟಾರ್ಟ್ ಆಗಿ ಅದು ಪಲ್ಲವಿ ಕನೆಕ್ಟ್ ಆಗಿ ತಿರ್ಗಾ ಫೀಮೇಲ್ ಸ್ಟಾರ್ಟ್ ಆಗಿ ಫೀಮೇಲ್ ತುಂಬ ಸಾಫ್ಟ್ ಆಗಿ ಏನೇನೋ ತುಂಬ ವೇರಿಯೇಷನ್. ಅದ್ರ ಮಧ್ಯೆ ಹೀರೋಯಿಕ್ BGMs ತುಂಬಾ ಟ್ರಾವೆಲ್ ಆಗುವಂಥ ಸಾಂಗ್. ಎಲ್ಲರೂ ಕೆಲಸ ಎದ್ದು ಕಾಣುತ್ತದೆ. ನನ್ನ ಇಡೀ ಟೀಮ್, ಒಂದು ಪ್ರೋಗ್ರಾಮರ್ಸ್ ಇರ್ಬೋದು, ಹಾಡಿದವರು ಶ್ರೇಯಾ ಘೋಷಾಲ್, ಶಂಕರ್ ಮಹಾದೇವ್, ಲಿರಿಕ್ಸ್ ಇರ್ಬೋದು,
ಆ ವಿಜುವಲ್ಸ್ ತೆಗೆದಿರೋದಿರ್ಬೋದು, ಯಶ್ ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲ ಕಾಣುವಂಥ ಒಂದು ಹಾಡು. ಜಾರ್ಡನ್ನಲ್ಲಿ ಹೋದಾಗ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ ಬೇರೆ ರೀತಿಗೆ, ಪ್ಲೈನ್ ಲ್ಯಾಂಡ್ಸ್ಕೇಪ್ ಅಂತ. ಬಟ್ ಅಲ್ಲಿ ಹೋದಾಗ ಲೊಕೇಶನ್ ಇದ್ದಿದ್ದೇ ಬೇರೆ ರೀತಿ. ಬಿಕಾಸ್ ಜಾರ್ಡನ್ ಪೆಟ್ರಾ ಅಂದ್ಕೂಡಲೇ ನಮಗೆ ಕಾಣಿಸ್ತಾ ಇದ್ದು ಒಂದೇ, ಅದೊಂದು ಏನು ಮಾನ್ಯುಮೆಂಟ್ 7 ವಂಡರ್ಸ್ ಅಲ್ಲಿ, ಅದು ಅಷ್ಟೇ ಒಂದು ಇಟ್ಸ್ ಕಾಲ್ಡ್ ಅಸ್ ಟ್ರೆಜರಿ ಅಂತ. ಆ ಟ್ರೆಜರಿ ಹತ್ರ ಹೋದ್ರೆ ಬರೀ ಇಷ್ಟೇನಾ ಅಂತ ಅನ್ಸ್ತದೆ. ಇಟ್ ಇಸ್ ಏನೋ ಹ್ಯೂಜ್ ಏನೋ ಮೌಂಟನ್ ನಲ್ಲಿ ಕಾವ್ ಮಾಡಿರೋದು ಅದನ್ನ. ಇಷ್ಟೇ ನಾನು ಇಲ್ಲಿ ಬಿಟ್ಟು ಬೇರೆ ನೇಮ್ ತೆಗಿಬೇಕು ಅಂತ ಏನಲ್ಲಿ ಗೊತ್ತಾಗಲ್ಲ. ಅಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಅಲ್ಲಿ ತುಂಬಾ ಜನ ಜಾಸ್ತಿ, ಟೂರಿಸ್ಟ್ ಜಾಸ್ತಿ, ನಾವು ಅವ್ರನ್ನ ಯಾರನ್ನೂ ಅವಾಯ್ಡ್ ಮಾಡೋಕ್ಕಲ್ಲ. ಆ್ಯಂಡ್ ನನ್ನಿಂದ ಕೆಲವು ರೆಸ್ಟ್ರಿಕ್ಷನ್ಸ್ ಇತ್ತು. ನನಗೆ ಇಂಜುರಿ ಆಗಿದೆ ಫಸ್ಟ್ ಡೇನೇ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇಂಜುರಿ ಆಗಿದೆ. ಸೊ ಥ್ರೂ ಔಟ್ ಎಲ್ಲ ಈ ಸಾಂಗ್ಸ್ ಏನು ಮಾಡಿದ್ದೀನಿ ಔಟ್ ಆಫ್ ಇಂಜುರಿ, ಅಂದರೆ ನನ್ನ ಪೇಯ್ನಲ್ಲೇ ನಾನು ಮಾಡಿರೋದು. ಅದು ಗೊತ್ತಾಗದಿರಂಗೆ ಆಶಾ ಅವರು ತೋರಿಸಿದ್ರು. ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಆ್ಯಂಡ್ ನಾನು ಸ್ವಲ್ಪ ಫೋಟೋ ಫ್ರೀಕ್ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ರೇಗ್ಸೋರು, ನಾನು ಅಲ್ಲೋಗಿ ಫೋಟೋ ತೆಗೆಸ್ಕೊಡ್ತಾ ಇದ್ದೆ ಇಲ್ಲಿ. ಬಿಕಾಸ್ ದಟ್ ಇಸ್ ನಾವು ಒಂದ್ಸತಿ ಬಂದಿದ್ದೀವಿ ಮತ್ತೆ ಬರ್ತೀವೋ ಇಲ್ಲ. ಸೊ ಹಾಗಾಗಿ ಅಲ್ಲಿ ಆ ಪೆಟ್ರಾ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಿರ್ಬೇಕಾದ್ರೆ ಹಿಂಗೆ ನಿಂತ್ಕೊಂಡ್ಬಿಡಮ್ಮ, ನಾನು ರಾಣಿ ಡ್ರೆಸ್ದಲ್ಲೇ ಇದ್ದಿದ್ರಿಂದ ನಾನು ಆ ಥರನೇ ಪೋಸ್ಗಳು ಕೊಡ್ತಾ ಇದ್ದೆ. ಹಿಂಗೆ ನಿಂತ್ಕೊಂಡ್ಬಿಡಮ್ಮ ಶಾರ್ಟ್ನಲ್ಲಿ ಅಂತಂತ. ಸೊ ಹಾಗೆ ನಿಂತ್ಕೊಳ್ತಾ ಇದ್ದೆ ನಾನು ರಾಣಿ ಥರ ಹಿಂಗೆ ಹಿಂಗೆ ಪೋಸ್ ಕೊಟ್ಕೊಂಡು. ಅಷ್ಟರಲ್ಲೇ ಮಾಡಿದ್ದೀನಿ ಸಾಂಗ್. ಪುಣ್ಯತಿಥಿ ವಾಸ್ ದ ಲಾಸ್ಟ್ ಸಾಂಗ್ ನಾವು ಕಂಪೋಸ್ ಮಾಡಿದ್ವಿ. ಭಟ್ರು ಮತ್ತು ಹರಿ ಸರ್ ಒಂದು 3 ಅವರಲ್ಲಿ ಮುಗಿಸ್ಬಿಟ್ಟು ಅದು ತುಂಬ ಈಸಿಯಾಗಿ ತುಂಬ ಸ್ಟ್ರೈಟಾಗೇ ಓಕೆ ಆಗಿತ್ತು. ದೇವರಾಜ್ ಭಟ್ಟರ ತರಲೆತನ, ಅವರ ಫನ್, ಇದು ಎಲ್ಲ ಸಾಂಗ್ ಇದೆ ಪಕ್ಕಾ ಸಿಗ್ನೇಚರ್ ಸ್ಟೈಲ್. ನಿಮ್ಗೆ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸ್ ಅವರೇ ಅಂತ. ಸೊ ನನಗೆ ಫೇಸ್ಬುಕ್ನಲ್ಲೆಲ್ಲ ಆಲ್ರೆಡಿ ಕಮೆಂಟ್ಸ್, ಅಮೂಲ್ಯ ಅವರೇ, ಪುಣ್ಯಾತ್ಗಿತ್ತಿ ಅವರೇ, ನಿಮ್ಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸು ಅಂತ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವರೇ, ಕೇಳ್ಬೋದಾ ಕೇಳ್ಬಾರ್ದಾ? ಪಕ್ಕದಲ್ಲೇ ನಡೆಯೋಕೆ ಪರ್ಮಿಷನ್ ಸಿಗಬಹುದಾ? ಯಾವ್ದಕ್ಕೂ ಒಂದ್ಸರ್ತಿ ಒಂಚೂರು ನಗಬಾರ್ದ? ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ಪುಣ್ಯಾತ್ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವರೇ, ಕೇಳ್ಬೋದಾ ಕೇಳ್ಬಾರ್ದಾ? ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಭಟ್ಸರ್ ಜೊತೆ ಹೋಗಿ ಕೂತಾಗ ಸುಮಾರು ಏನೇನೋ ಬರೆಯೋಕ್ಕೆ ನೋಡಿದ್ವಿ. ಕಡೆಗೆ ಒಂದು ಫೈನ್ ಡೇ ಪಟ್ಟದ ಮತ್ತು ಅದು ಸಾಂಗ್, ಆ ಪುಣ್ಯಾತ್ಗಿತ್ತಿ ಅನ್ನೋ ಪದ ಎಲ್ಲರೂ ತುಂಬ ಇಷ್ಟಪಡೋದು. ಸೊ ಅದು ತುಂಬ ಹತ್ತಿರ ಆಗೋಯ್ತು ಸಾಂಗು, ಟಿಪ್ಪು ಹಾಡಿರೋದು. ಆ್ಯಂಡ್ ಕೋರಿಯೋಗ್ರಾಫರ್ ವಿಜುವಲೈಸ್ಡ್ ಒನ್ಸ್ ಅಗೇನ್, ಅಂದರೆ ನನಗೆ ತುಂಬ ಇಷ್ಟಪಟ್ಟ ವಿಜುವಲೈಸೇಷನ್ ಇದೆ ಸಾಂಗ್. ಅದನ್ನು ಅಷ್ಟೇ ಲೊಕೇಶನ್ಸ್ ಹೇಗೆ ನಾನು ನೋಡಿದ್ದು ಅಂದರೆ, ಜಾರ್ಡನ್ ಪೆಟ್ರಾಗೆ ಹೋಗ್ಬೇಕಾದ್ರೆ ಆನ್ ದ ವೇ ದಾರಿಲಿ ಏನೇನು ಸಿಕ್ತು ರೈಟ್ ಆ್ಯಂಡ್ ಲೆಫ್ಟ್ ಮಾರ್ಕ್ ಮಾಡ್ತಾ ಹೋಗ್ತಿದ್ದೆ. ಆಮೇಲೆ ಅಲ್ಲಿಂದ ಬರ್ತಾ ಹಾಗೆ ರಿವರ್ಸ್ ಆರ್ಡರ್ ಬರೋಕ್ಕೆ ಶುರು ಮಾಡಿದೆ. 3 ಅವರ್ ಇಲ್ಲೊಂದು ಕಡೆ ಶೂಟ್ ಮಾಡೋದು, ಟ್ರಾವೆಲ್ ಮಾಡೋದು, 3 ಅವರ್ ಶೂಟ್ ಮಾಡೋದು, ಟ್ರಾವೆಲ್ ಮಾಡೋದು. ಮತ್ತು ಇದರಲ್ಲಿ 4 ಜನ ಡಾನ್ಸರ್ಸ್ ಇದ್ದು. ಐ ಹ್ಯಾಡ್ ಟು ಕೀಪ್ ಲಾಟ್ ಆಫ್ ಹ್ಯೂಮರ್ ಇನ್ ಇಟ್. ಕಿಟ್ಟಿ ಅವನು ಹೇಳ್ತಾರೆ, ಅಂದರೆ ಕೃಷ್ಣ ಅವನು ಹೇಳ್ತಿದ್ರು, ಹೆಂಗಾರ ಮಾಡಿ ಹ್ಯೂಮರ್ ಪುಷ್ ಮಾಡು ಅಂತ. ನಂದು ಇನ್ನು ಸಂಬಳ ಸಿಗದ ಪ್ರೇಮೋದ್ಯೋಗ, ಎನ್ನ ಪ್ರೇಮ ದಾಸ. ಅದು ಸಿಕ್ಬಿಟ್ರೆ ಸಾಕು ನಿಮಗೆ ಎಕ್ಸ್ಪ್ರೆಸ್ ಮಾಡೋದು, ಆ್ಯಕ್ಟರ್ ಆಗಿ ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಇದು ಮಾಡೋದು. ಐ ಥಿಂಕ್ ಅದು ಥಿಯೇಟರ್ ಸಖತ್ ಮಜಾ ಇರುತ್ತೆ ಸಾಂಗ್ ನೋಡಿದ್ರೆ. ಮತ್ತು ಆಮೇಲೆ ಎಲ್ಲರಿಗಿಂತ ತುಂಬ ಖುಷಿಯಾಗಿದೆ ಅಂದರೆ ಜಯಣ್ಣ ಅವರು ಸಾಂಗ್ ನೋಡ್ಬಿಟ್ಟು ಎದ್ದು ಖುಷಿಯಾಗಿ ಇದು 1-2 ಸಾಂಗ್ ಬಿಡು ಬಸ್ ಸಾಕು, ಜನ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾರೆ ಅವರು. ಮನೇಲಿ ಅಪ್ಪ ಬಂದ್ಬಿಟ್ಟು ಟೋಟಲಿ ಒಂಥರ ತುಂಬ ಲೋಕಲ್ ಆದಂಥ ಒಂದು ಲೈನ್ಸ್, ತುಂಬ ವೆಸ್ಟರ್ನೈಸ್ಡ್ ಆದಂಥ ಡ್ಯಾನ್ಸ್. ಅದು ಯೋಗರಾಜ್ ಭಟ್, ಪಲ್ಲವಿ ಭದ್ರವಾಗ ಅವರು ಬಾಂಬೆನಲ್ಲಿ ಕೆಲಸ ಬ್ಯುಸಿ ಇದ್ದಾಗ ಚರಣಗಳನ್ನ AP ಅರ್ಜುನ್ ಅವರು ತುಂಬ ಚೆನ್ನಾಗಿ ನೋಡುವಂಥದ್ದು. ಸೆಟ್ ವರ್ಕ್ ಗುಣ ಅಂತ ನೋಡಿ ತುಂಬ ಚೆನ್ನಾಗಿ ಸತ್ಯಾಗಿ ಲೈಟಿಂಗ್ ಪಾರ್ಟನ್ನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಕಾಸ್ಟ್ಯೂಮ್ಸ್ ಯೋಗಿ, ನಮ್ಮ ಯೋಗಿ ಅದೀಗ ಡೈರೆಕ್ಟರ್ ಆಗಿದ್ದಾರೆ. ಸೊ ಯೋಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮನೇಲಿ ಅಪ್ಪ, ಸ್ಕೂಲಲ್ಲಿ ಮೆಸ್ಟ್ರು, ಆ ಕಡೆ ತಮ್ಮ ಈ ಕಡೆ ಅಮ್ಮ, ಬಾರಲ್ಲಿ ಫ್ರೆಂಡು, ರೋಡಲ್ಲಿ ಹುಡುಗಿ, ಹೋಲ್ಸೇಲ್ ಆಗಿ ಯುಗಿತಾ ಅವರೇ ಕ್ಯಾಕರಿಸಿ.
ವಯಸ್ಸಲ್ಲೇನೋ ಮಿಸ್ಟೇಕ್ ಆಯ್ತು ಸ್ವೀಕರಿಸಿ. ಫಸ್ಟ್ ಟೈಮ್ ಬಾಬಾ ಸೈಗಲ್ ನನಗೆ ಹಾಡ್ತಾ ಇರೋದು, ಸ್ವಲ್ಪ ತುಂಬ ನೀಟಾಗಿ ಕಲಿತು ಕನ್ನಡನ ಬಂದು ಹಾಡಿದ್ರು. ಸೊ ಅದೊಂದು ತುಂಬ ಖುಷಿ. ಯಶ್ಗಿರೋಷ್ಟು ವಿಲ್ ಪವರ್ 100% ಈಗ ಸದ್ಯದಲ್ಲಿ ನಾನು ಯಾರನ್ನೂ ಅಷ್ಟೇ ನೋಡಿಲ್ಲ. ಏನೇ ಆಗಿರ್ಲಿ, ಸರಿ ಇದೀನಿ ಮುಖದಲ್ಲಿ ಗೊತ್ತಾಗ್ತಿರುತ್ತೆ, ಮುಖ ಸೋಲ್ ಆಗ್ತಿರುತ್ತೆ, ಕಣ್ಣು ಕೆಂಪಾಗ್ತಿರುತ್ತೆ, ಗೊತ್ತಾಗ್ತಿದೆ ಎಷ್ಟು ನಿನ್ ಕೈಲಿ ಆಗ್ತಿಲ್ಲ. ಇಲ್ಲ ಮಗ ನಾನು ಮಾಡ್ತೀನಿ, ನಿನ್ಗೆ ಯಾಕೆ ನೋಡಿ ಅವ್ರ ಅಮ್ಮ ಏನಾದ್ರು ಹೇಳಿದ್ರು ಅವನಿಗೆ ಎಸ್ಸಿಗೆ ಮಗನ, ನಾನು ಅವತ್ತಲ್ಲೇ ಇದ್ದಾಗ, ನೀನು ಅವರು ಹೇಳಿದಷ್ಟು ಮಾಡಪ್ಪ, ನೀನು ಜಾಸ್ತಿ ಮಾಡ್ಬಿಡ್ತೀನಿ ನಿಂಗೆ, ಅದಕ್ಕೆ ಅವನು ಅಂತಂದ್ರೆ ಅವ್ರ ಮನೇಲೆ ನಮ್ಮ ಕೈಲಿ ಅವನ ಮೇಲೆ ಏನಾದ್ರು ಜಾಸ್ತಿ ಮಾಡ್ಬಿಡ್ತಾನೆ ಅವನು ಅಂತ. ಸೊ ಹಾಗೇನೆ ಎಷ್ಟನ್ನ ಕಂಟ್ರೋಲ್ ಇಟ್ಟಿರ್ಬೇಕು. ಒಂಥರ ಮಗು ಇದ್ದಂಗೆ ಬಿಟ್ರೆ ಆಗ್ಬಿಡ್ತಾನೆ. ಸಿನಿಮಾನಲ್ಲಿ ಇರ್ತಕ್ಕಂಥ ಹೀರೋ ಕ್ಯಾರೆಕ್ಟರ್ ರಿಲೇಟೆಡ್ ಸಾಂಗ್, ಎಷ್ಟು ಉಡಾಫೆ ಇರ್ತಾನೆ, ಅವ್ನ ಲೈಫ್ ಏನು ಆ ಥರ. ಎಲ್ಲರೂ ಬೈತಾರೆ ಅವ್ನಿಗೆ, ಏನು ಅಂದರೆ ಒಂದು ಮೋಟಿವ್ ಇರೋದಿಲ್ಲ, ಏನಿಲ್ಲ, ಯಾಕೆ ಬೈತಾರೆ ಇವ್ರುಗಳು, ಯೂತ್ಸ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ, ಆ ಥರದ್ದು ಒಂದು ಆಸ್ಪೆಕ್ಟಲ್ಲಿ ಬರುವಂಥ ಸಾಂಗು. ಅದನ್ನು ಸ್ವಲ್ಪ ಸ್ಟೈಲಿಶ್ ಆಗಿ ತೆಗಿಯಕ್ಕೆ ಟ್ರೈ ಮಾಡಿ. ಸ್ವೀಟ್ ಟಪಾಕ್ ಆಕ್ಚುಲಿ ನನಗೆ ಫಸ್ಟ್ ಫೇವರೇಟ್ ಸಾಂಗ್ ಅಂದ್ರೆ ಅದು ಸ್ವೀಟ್ ಟಪಾಕ್ ಅನ್ನೋದು ನಮಗೆ ಒಂದು ಪದದಿಂದ ಮಾಡಿರೋದು ಹಾಡು. ನಾವು ಕೂತಾಗ ನಮಗೆ ಇದೊಂದು ಸಾಂಗು ಪದ ಹೊಲಿದಿರಲಿಲ್ಲ. ಸರಿ, ಕಂಪೋಸಿಂಗ್ ಎಲ್ಲ ಮುಗಿಸಾಯ್ತು, ಬೇರೆ ಸಾಂಗ್ಸ್ ಎಲ್ಲ ಆಯಿತು, ಹೊರಟುಬಿಟ್ರು ಚೆನ್ನೈಯಿಂದ. ಹೊರಡ್ಬೇಕಾದ್ರೆ ಬಸ್ ಸ್ಟಾಪಿಂದ ಹೊಲಿತಾರೆ ಪದ. ಅವ್ರು ನನ್ನ ಪದ ಹೇಳಿ ಅಲ್ಲೇ ಹಂಗೆ ಟ್ಯೂನ್ ಮಾಡಿ ಹಂಗೆ ಹಾಕೋದು ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಮಾಡಿದಂಥ ಸಾಂಗ್. ಎದೆ ಮೇಲೆ ಕಾಲು ಬಿಟ್ಬಿಟ್ಲು ಸ್ವೀಟ್ ಟಪಾಕ್, ಕಾಲು ಬಿಟ್ಟು ಐತಲ್ಲ ಕಡಿ ಡ್ಯಾನ್ಸ್ ಮಾಡ್ಬಿಟ್ಲು ಸ್ವೀಟ್ ಟಪಾಕ್. ಹೋಗೋ ಚೀಕಲ್ಲ ನನ್ನ ರಾಸ್ಕಲ್ಲ, ನಂಗೆ ನೀನಂದ್ರೆ ಶಾಲೆ ಇಷ್ಟಕ್ಕಲ್ಲ. ಮಾಡ್ರನ್ ಮಂಜುಳ ಲವ್ ಯು ಅಂದಳ, ನನ್ನ ದಿಲ್ಲು ಫುಲ್ಲು ಕುಸುಗಲ. ಈ ಸಾಂಗಲ್ಲಿ ಯಶ್ ಅಂಡ್ ಅಮೂಲ್ಯ ಡ್ಯಾನ್ಸಿಂಗ್ ಇಸ್ ವೆರಿ ಗುಡ್. ಅಮೂಲ್ಯ ಯಾವಾಗಲೂ ಹೇಳ್ತಾರೆ, ನಾನು ಇಷ್ಟೊಂದು ಡ್ಯಾನ್ಸಿಂಗ್ ಯಾವತ್ತೂ ಮಾಡಿಲ್ಲ. ಪವನ್ ಒಡಿಯರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ತಮಾಷೆ ನಗು ಇದೆ, ಸಣ್ಣ ಸಣ್ಣ ಹ್ಯೂಮರ್ ಪಾಯಿಂಟ್ಸ್. ಹುಳ್ಳಿ ನನ್ನ ಎದೆ ಮೇಲೆ ಕಾಲು ಇಟ್ಬಿಟ್ರು ಸ್ವೀಟ್ ಟಪಾಕ್ ಅಂದರೆ ಅಷ್ಟು ಕೊಲೋಕಿಯಲ್ ಆಗಿ, ಅಷ್ಟು ಲೋಕಲ್ ಆಗಿರುತ್ತೆ. ಇದರಲ್ಲೇ ಮಾಡರ್ನ್ ಮಂಜುಳಾ ಅಂತ ಬರ್ಸಿದ್ದಾರೆ, ಮತ್ತೆ ಕುಳ್ಳಿ ಅಂತ ಬರ್ಸ್ಬೇಕು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಪವನ್ ಒಡಿಯರ್, ಒಳ್ಳೊಳ್ಳೆ ಟೈಟಲ್ ಕೊಟ್ಟಿದ್ದಾರೆ ನಮಗೆ. ಒಂದು ದೊಡ್ಡ ಫೈಟ್ ಆಗುತ್ತೆ, ತುಂಬ ಒಂದು ವಾರಿಯರ್. ಅದಾಗಿ ಇಮಿಡಿಯೇಟಾಗಿ ಒಂದು ಹಾಡು ಬರ್ತದೆ. ಆ ಹಾಡು ಹೇಗಿರಬೇಕಂದ್ರೆ ವೀರಾವೇಶದ ದಾಟಿಯಲ್ಲಿರಬೇಕು, ಕಾಡಿನಲ್ಲಿ ವಾಸ ಮಾಡೋಂಥ ಒಬ್ಬನ ಭಾಷೆ ಆಗಿರಬೇಕು, ನಮ್ಮ ಗ್ರಾಮ್ಯನೂ ಇರಬೇಕು, ನಮ್ಮ ಸಿಟಿ ಜನಕ್ಕೂ ಅರ್ಥ ಆಗಬೇಕು. ಆ ಥರದ ಕನ್ನಡ ಪದಗಳನ್ನ ನಾವು ಒಂದಷ್ಟು ಫೀಲ್ ಇಟ್ಕೊಂಡು ಟ್ರೈ ಮಾಡಿದ್ದು ಸಾಹೋರೆ ಸಾಹೋರೆ ಅಂತ ಒಂದು ಹಾಡು. ಸಾಹೋರೆ ಸಾಹೋರೆ ನಿಂದೆ ಕಣೋಡವಿ, ಗಟವಾಡ ಗೆದ್ದವನೇ ತಂತಿ ಮಯ್ಯ ತಡವಿ. ಕೇರಳನ ಶೂಟ್ ಮಾಡಿದ್ವಿ, ತುಂಬ ಆನೆಗಳನ್ನ ಬಳಸಿದ್ವಿ. ಆಸ್ ಯು ಕ್ಯಾನ್ ಸಿ ಆ ಥರ ಆನೆಗಳ ಜೂನಿಯರ್ ಆರ್ಟಿಸ್ಟ್ ಆ ಥರ ಫೀಲಲ್ಲಿ ಹೋಗಿದೆ. ನಾಡಿನ ಮಂದಿಯ ನಂಬುಗೆಯ ನಾಲ್ಕು ದಿಕ್ಕಲು ರಕ್ಷಿಸುವ ಗಂಡುಗಲು, ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ ಬಾಹುಬಲಿ. ಬಬ್ಬಾರೆ ಬಬ್ಬಾರೆ. ಒಂದು ಫೈಟು ರವಿ ವರ್ಮ ಅವರು ಮಾಡಿಬಿಟ್ರು, ಮಿಕ್ಕಿದ ಫೈಟು ಗಣೇಶ್, ಅಂದರೆ ಕೆಲವು ಪೋರ್ಷನ್ ಕಣ್ಣನ್ ಅವರು ಮಾಡಿದ್ದಾರೆ. ತುಂಬ ಇಂಪ್ಯಾಕ್ಟ್ ಇರೋ ಥರದ್ದು ಕ್ವಾಲಿಟಿ ಫೈಟ್ ಮಾಡಬೇಕು ಅಂತ ನಾವೇನು ಮಾಡಿದ್ರೆ, ಹೊಡೆಯೋ ರೀತಿ, ಹೊಡೆಯೋ ಟೆಕ್ನಿಕ್ಸ್ ಎಲ್ಲ ಹೊಸದಾಗಿರಬೇಕು. ರವಿ ವರ್ಮ ಅವ್ರು ಸ್ಟೈಲಿಂಗ್ ಆ್ಯಡ್ ಮಾಡಿದ್ದಾರೆ ಆ ಫೈಟಿಗೆ. ನೋಡ್ಬೇಕು ಅಂದರೆ ಆ ವಾರಿಯರ್ನ ಕಥೆನಲ್ಲಿ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಅವ್ನು ಇಂಟ್ರೊಡಕ್ಷನ್ ಮಾಡಿದಾಗ ಅವನು ಒಬ್ಬನ ಜೊತೆ ಎಷ್ಟು ಕಂಫರ್ಟಬಲ್ ಆಗಿ ಫೈಟ್ ಮಾಡ್ತಾನೆ ಅಂತ ಆದಾಗ ಮುಂದೆ ಎಷ್ಟು ಜನ ಜೊತೆ ಫೈಟ್ ಮಾಡ್ಬೋದು, ಅವ್ನ ಕೆಪಾಸಿಟಿ ಬಿಲ್ಡ್ ಮಾಡೋದು. ಫೈಟ್ ಓವರ್ ಆಲ್ ಈ ಸಿನಿಮಾಲಿ ಒಂದು ಬೇರೆ ಲೆವೆಲ್ಗೆ ಇದೆ.
ಜಾಗಕ್ಕೆ ಬಂದು ನಮ್ಮೆಲ್ಲ ಕೈ ಮಾಡ್ತೀಯಾ? ಏಯ್, ಹುಲಿ ಬೇಟೆ ಹುಡ್ಕೊಂಡು ಹೋದ್ರು, ಬೇಟೆನೆ ಹುಲಿ ಮುಂದೆ ಬಂದ್ರು, ಎದೆ ಬಗ್ಯೋದು ಹುಲಿನೇ. ವಿಜುವಲ್ ಎಫೆಕ್ಟ್ಸು ನಮ್ಮ ಸಿನಿಮಾಗೆ ತುಂಬ ಎನ್ಹಾನ್ಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ. ತುಂಬ ಲೆಂತ್ ವೈಸ್ ಹೇಳಿದ್ರೆ ಮೋರ್ ದೆನ್ 40 ಮಿನಿಟ್ಸ್, ಅರೌಂಡ್ 15 ಮಿನಿಟ್ಸ್ ಹೋಗಿ ವಿಜುವಲ್ ಎಫೆಕ್ಟ್ಸ್. ಎಲ್ಲೂ ವಿಜುವಲ್ ಎಫೆಕ್ಟ್ಸ್ ಅಂತ ಗೊತ್ತಾಗಬಾರ್ದು. ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ದ ಆಂಬಿಯನ್ಸ್. ವಿಜುವಲ್ ಎಫೆಕ್ಟ್ಸ್ ಅಂತ ಟೆಕ್ನಿಷಿಯನ್ಸ್ ಗೊತ್ತಿರಬೇಕು. ಆಡಿಯನ್ಸ್ ನೋಡ್ಬೇಕಂದ್ರೆ ಕತೆ ಜೊತೆ ಸುಮ್ಮನೆ ಬ್ಲೆಂಡ್ ಆಗಿ ಹೋಗ್ಬೇಕು. ವಿಜುವಲ್ ಎಫೆಕ್ಟ್ಸ್ ಅಂತ ಸಪ್ರೇಟ್ ಆಗಬಾರ್ದು. ಸೊ ಅದರಲ್ಲಿ ಏನಂದ್ರೆ ಕೆಲವು ಆನೆ ಪೋರ್ಷನ್ಸ್ ಎಲ್ಲ ವಿಜುವಲ್ ಎಫೆಕ್ಟ್ಸ್ ಮಾಡಿದ್ದೀವಿ. ಆಮೇಲೆ ಕೆಲವು ಜಾಗಗಳಿಗೆ ಎಕ್ಸ್ಟೆನ್ಷನ್ ವಿಜುವಲ್ ಎಫೆಕ್ಟ್ಸ್ಗಳು ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ 3 ಕಡೆ ಮಾಡಿಸಿದ್ದೀವಿ ಈ ವಿಜುವಲ್ ಎಫೆಕ್ಟ್ಸ್ನ. ಫೈರ್ಫ್ಲೈಸ್ ಹೈದರಾಬಾದ್ ಅನ್ನೋರು ತುಂಬ ಮೇಜರ್ ಕ್ರಿಯೇಟಿವ್ ಪಾರ್ಟ್ ಹ್ಯಾಂಡಲ್ ಮಾಡಿದ್ದಾರೆ. ಜುಪಿಟರ್ ಗ್ರಾಫಿಕ್ಸ್ ಅಂತ ಚೆನ್ನೈನಲ್ಲಿ, ಆಮೇಲೆ ಪ್ರಿಸಮನ್ ಪಿಕ್ಸೆಲ್ ಅಂತ, ಇವರು ಮಿಕ್ಕಿದ ಪೋರ್ಷನ್ಸ್ಗಳು ಹ್ಯಾಂಡಲ್ ಮಾಡಿದ್ದಾರೆ. ಕೆಲವು ಹುಡುಗರುಗಳು ಯಂಗ್ಸ್ಟರ್ಸ್ ನನಗೆ ಸಿಕ್ತಾಗ ಹೇಳ್ತಾ ಇರ್ತಾರೆ, ಇಲ್ಲ ಸರ್ ನಮ್ಮ ಆಫೀಸಲ್ಲಿ ಬೇರೆ ಹೊರಗಡೆಯವರು ಅವರು ಇವರೆಲ್ಲ ಬೇರೆ ಸಿನಿಮಾ ಬಗ್ಗೆ ಹಂಗೆ ನಮಗೆ ತುಂಬ ಇದಾಗಿ ಮಾತಾಡ್ತಾರೆ ಸರ್, ನಮಗೆ ಭಾಳ ಸಿಟ್ಟು ಸರ್, ಈಗ ನಿಮ್ಮಂಥವರೆಲ್ಲ ಬರ್ಬೇಕು ಸರ್, ಬಂದಿದ್ದೀರಾ ಬಿಡಬೇಡಿ ಸರ್, ಮಾಡಿ ಸರ್ ಅಂತ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನಾನು ನಿಂತರದವನೇ ಕಣಪ್ಪ, ನಾನೊಬ್ಬ ಪ್ರೇಕ್ಷಕ ಫಸ್ಟು. ಆ ಥರದ ಸಿಟ್ಟ ಮೇಲೆ ನಾವು ಇನ್ನೂ ಕೆಲಸ ಮಾಡ್ತಿರೋದು, ಡೋಂಟ್ ವರಿ ಚೆನ್ನಾಗಿ ಮಾಡ್ತೀವಿ. ಸೊ ಇದು ಒಂದು ಹೆಜ್ಜೆ. ಗಜಕೇಸರಿ ನನ್ನ ಪ್ರಕಾರ ಒಂದು ಸ್ಟೆಪ್ ಇದು. ಈ ಥರದ ಸಿನಿಮಾಗಳು ಗೆದ್ದು ಅದರ ಸಕ್ಸಸ್ ಸಿಗ್ತಾ ಹೋದರೆ ಐ ಥಿಂಕ್ ಬೇರೆ ಭಾಷೆ ಕಂಪೇರ್ ಮಾತಾಡೋಂಗಿಲ್ಲ. ನೆಕ್ಸ್ಟು ಕ್ರಿಯೇಟಿವಿಟಿ ಆಗಲಿ, ಯಾಕಂದರೆ ಎಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಇವತ್ತು. ಹೊಸ ರೈಟ್ರ್ಗಳು ಬರ್ತಾ ಇದ್ದಾರೆ, ಹೊಸ ಡೈರೆಕ್ಟರ್ಸ್ ಬರ್ತಿದ್ದಾರೆ, ಟೆಕ್ನಿಷಿಯನ್ಸು ಹಂಗಿದ್ದಾರೆ, ಅದನ್ನ ಎತ್ತು ಮಾಡಬೇಕು ಅಂತ. ಸೊ ಇದು ಗಜಕೇಸರಿ ಒಂದು ಸ್ಟೆಪ್ ಇದು 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 ನಾವು ಅನ್ಕೊಂಡಂಗಾದರೆ ಅದು ನೆಕ್ಸ್ಟ್ ಮುಂದೆ ಬೇರೆ ಬೇರೆ ಮಾಡೋ ಯೋಜನೆ. ಗಜಕೇಸರಿಯನ್ನು ಒಂದೇ ಪದದಲ್ಲಿ ವರ್ಣಿಸಬೇಕು ಅಂದರೆ ಗಜಕೇಸರಿ ಅಂತಾನೆ ಹೇಳಬೇಕಾಗತ್ತೆ ಅಷ್ಟೇ. ಗಜಕೇಸರಿ ಇಸ್ ಎ ನ್ಯೂ ಲೈಫ್, ಒಂದು ಹೊಸ ಜೀವನ, ಅಡ್ವೆಂಚರಸ್. ಗಜದ ಗಾಂಭೀರ್ಯವೂ ಇರುತ್ತೆ, ಕೇಸರಿಯ ಘರ್ಜನೆ ಇರುತ್ತೆ. ಒಂದೇ ವರ್ಡ್ ಅಂದ್ರೆ ರಿಲೇಶನ್ಶಿಪ್ ಮತ್ತು ಫ್ರೆಂಡ್ಶಿಪ್. ಈ ಸಿನಿಮಾಯಿಂದ ಗಜಕೇಸರಿ ಯೋಗ ಎಲ್ಲರಿಗೂ ಬರಲಿ ಅಂತ. ಯಶ್, ಎಪಿಕ್, ತಪಸ್ಸು, ನನ್ನ ಪ್ರಕಾರ ಅದು ತಪಸ್ಸು. ಇನ್ನು ಮಾಡ್ತಾ ಇದ್ದೀವಿ, ವರ ಸಿಗುತ್ತಾ ನೋಡಿ.